ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಆಪ್ಟಿಕ್ಸ್ ಸಿನಾಪ್ಸಿಸ್ ಅನ್ನು ಈಗಾಗಲೇ ನೋಡಿದ್ರಲ್ವಾ. ಇವತ್ತು ಒಂದಿಷ್ಟು ಕ್ವಶನ್ಸ್ ಅನ್ನು ಸಾಲ್ವ್ ಮಾಡೋಣ. ಒಂದು ಎಕ್ಸಾಮ್ಗೆ ಅಪಿಯರ್ಡ್ ಮತ್ತೆ ಪ್ರೊಬೇಬಲ್ ಅಂದರೆ ಅದೇ ಒಂದು ಸಿಲೆಬಸ್ಸಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಇಲ್ಲೂ ಕೂಡ ನೀವೇನು ಮಾಡ್ಬೋದು, ಕ್ವಶನ್ಸ್ ನಾನು ಕೊಟ್ಟು ತಕ್ಷಣ ಅಲ್ಲೇ ಪಾಸ್ ಮಾಡಿ ಅದನ್ನು ಸಾಲ್ವ್ ಮಾಡಿ ಅಥವಾ ನಿಮ್ಮ ಆನ್ಸರನ್ನು ಗೆಸ್ ಮಾಡಿಕೊಂಡು ಮತ್ತೆ ಮುಂದೆ ಪ್ಲೇ ಮಾಡಿಕೊಂಡ್ರೆ ನಿಮ್ಗೊಂದು ರೀತಿ ರಿವಿಷನ್, ಒಂದು ಟೆಸ್ಟ್ ಥರನೇ ಆಗುತ್ತೆ. ಹಾಗಾಗಿ ಏನು ಮಾಡ್ಬೇಕು, ನೀವು ಬಂದಿರೋ ಇದು ಕ್ವಶನ್ಸ್ ಡಿಸ್ಪ್ಲೇ ಆಗ್ತಿದ್ದಂಗೆ ಪಾಸ್ ಮಾಡಿ ಅದಕ್ಕೆ ಆನ್ಸರ್ ನೀವು ಗೆಸ್ ಮಾಡಿ ನೋಟ್ ಮಾಡ್ಕೊಳ್ಳಿ, ಅಥವಾ ಕ್ಯಾಲ್ಕುಲೇಷನ್ ಮಾಡೋದಿದ್ರೆ ಸ್ವಲ್ಪ ಟೈಮ್ ತಗೊಂಡು ಕ್ಯಾಲ್ಕುಲೇಟ್ ಮಾಡಿ ಏನು ಮಿಸ್ಟೇಕ್ ಆಗಿದೆ, ಇಲ್ಲಿ ಏನು ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ. ಕೆಲವೊಮ್ಮೆ ನಾನು ಇಲ್ಲಿ ಡೀಟೇಲ್ ಆಗಿ ಮಾಡಬೇಕಾಗತ್ತೆ, ಯಾಕೆಂದರೆ ನೀವು ನೋಡಿ ಕಲ್ತ್ಕೋಬೇಕಲ್ವ. ಶಾರ್ಟ್ಕಟ್ ತುಂಬ ಇರುತ್ತೆ. ಅಂದರೆ ನಿಮ್ಗೆ ಇದು ಒಂದು ರೌಂಡ್ ರಿವಿಷನ್ ಆದರೆ ಎರಡನೇ ಸರಿ ನೀವು ನಮ್ಮ ಶಾರ್ಟ್ಕಟ್ಟನ್ನು ಕಲ್ತ್ಕೋತೀರಿ. ಕೆಲವೊಮ್ಮೆ ಸಾಧ್ಯವಾದಲ್ಲಿ ನಾನು ಅದನ್ನು ನಿಮಗೆ ಶಾರ್ಟ್ಕಟ್ಟನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಫಸ್ಟ್ ಫ್ರಿಂಜ್ ವಿಡ್ತ್ ಆಫ್ ಎ ಸರ್ಟನ್ ಇಂಟರ್ಫರೆನ್ಸ್ ಪ್ಯಾಟರ್ನ್ ಈಸ್ ಬೀಟಾ. ಫ್ರಿಂಜ್ ವಿಡ್ತಿಗೆ ಬೀಟಾ ಅಂತೀವಲ್ಲ, 0.002 ಸೆಂಟಿಮೀಟರ್. ವಾಟ್ ಈಸ್ ದ ಡಿಸ್ಟೆನ್ಸ್ ಆಫ್ ಫಿಫ್ತ್ ಡಾರ್ಕ್ ಫ್ರಿಂಜ್ ಫ್ರಮ್ ದ ಸೆಂಟರ್? ಏನು ಕೇಳಿದ್ದಾರೆ, ಡಾರ್ಕ್ ಕೇಳಿದ್ದಾರೆ, ಫಿಫ್ತ್ ಅಂತ ಹೇಳಿದ್ದಾರೆ. ಸೊ ನಿಮಗೆ ನಾನು ಸಿನಾಪ್ಸಿಸ್ ಅಲ್ಲಿ ಹೇಳಿದ್ದೀನಿ, ಯಾವ ಫಾರ್ಮುಲಾ ನೀವು ಯೂಸ್ ಮಾಡ್ತೀರೋ ಎರಡೂ ಕರೆಕ್ಟ್ ಇದೆ. ಅಂದರೆ ಡಾರ್ಕ್ ಫ್ರಿಂಜ್ ಬಂದಾಗ 2n-1/2 ಅಥವಾ 2n+1/2. ಏನು ಡಿಫ್ರೆನ್ಸ್ ಅಂದರೆ 2n-1/2 ಮಾಡಿದರೆ ಎನ್ ವ್ಯಾಲ್ಯೂನ ಸೇಮ್ ಅವ್ರು ಏನು ಕೇಳಿದಾರೋ ಅದೇ ವ್ಯಾಲ್ಯೂ ಹಾಕ್ಕೋಬೋದು. 2n+1/2 ಮಾಡಿಕೊಂಡ್ರೆ ಎನ್ ವ್ಯಾಲ್ಯೂವನ್ನು ಒಂದು ಕಡಿಮೆ ಮಾಡಬೇಕಾಗತ್ತೆ. ಅಂದರೆ ನಿಮ್ಗೆ ಗೊತ್ತಿದೆ ಯಾಕೆ ಏನು ಅಂತೇಳಿ ನೀವು ನೋಡಿದ್ದೀರಲ್ವಾ. ಓಕೆ, ಇಷ್ಟು ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಈಗ ನಾವು ಏನು ಮಾಡ್ಬೋದು, ಪೊಸಿಷನ್ ಏನು ಫೈಂಡ್ ಔಟ್ ಮಾಡೋಕೆ ಹೇಳಿದ್ದಾರೆ. ವಾಟ್ ಈಸ್ ದ ಡಿಸ್ಟೆನ್ಸ್ ಆಫ್ ಫಿಫ್ತ್ ಡಾರ್ಕ್ ಫ್ರಿಂಜ್ ಫ್ರಮ್ ದ ಸೆಂಟರ್, ಅಂದರೆ ಎಕ್ಸ್ಎನ್ ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಎಕ್ಸ್ಎನ್ ಡಿಸ್ಟೆನ್ಸಿಗೆ ಫಾರ್ಮುಲಾ ಯಾವುದು? ಪೊಸಿಷನ್ ಆಫ್ ಎಂತ್. ನನ್ನ ಸಿನಾಪ್ಸಿಸಲ್ಲಿ ಹಾಗೆ ಕೊಟ್ಟಿದ್ದೀನಿ ನಿಮಗೆ, ಅಲ್ಲಿ ಎಂತ್ ಅಂತಲೂ ನೀವು ಮಾಡ್ಕೋಬೋದು, ಹಾಗೇನಿಲ್ಲ. ನಾನು ನಿಮ್ಗೆ ಅಲ್ಲಿಗೂ ಇಲ್ಲಿಗೂ ಕನ್ಫ್ಯೂಸ್ ಆಗಬಾರ್ದು, ಅದನ್ನು ಕ್ಯಾರಿ ಮಾಡ್ತಾ ಇದ್ದೀನಿ. ಸೊ ದಟ್ ಈಸ್ ಎಕ್ಸ್ಎಮ್ ಈಸ್ ಈಕ್ವಲ್ ಟು 2m-1/2 ಲ್ಯಾಂಬ್ಡಾ ಡಿ. ಈ ಲ್ಯಾಂಬ್ಡಾ ಡಿ ಅಂದರೆ ಫ್ರಿಂಜ್ ವಿಡ್ತ್ ಅಲ್ವಾ, ಬೀಟಾ. ಸೊ ಬೀಟಾ ಅನ್ನೋದು ಫ್ರಿಂಜ್ ವಿಡ್ತ್ ಅನ್ನೋದು ಸೇಮ್ ಇರುತ್ತೆ, ಡಾರ್ಕ್ ಆಗಲಿ ಬ್ರೈಟ್ ಆಗಲಿ. ಹಾಗಾಗಿ ಏನಾಯಿತು, ಎಕ್ಸ್ಎಮ್ ಈಕ್ವಲ್ಸ್ ಟು 2m-1/2 ಇಂಟು ಬೀಟಾ. ಫಾರ್ಮುಲಾ ನೆನಪಾಗಬೇಕು. ಇಲ್ಲಿವರೆಗೆ ಬಂದ್ರಿ ಅಂದರೆ ಮುಗೀತು, ಸೊಲ್ಯೂಷನ್ ಕಂಪ್ಲೀಟ್ ಆಗುತ್ತೆ. ಏನು ಮಾಡಬೇಕೀಗ? ಸೊ ಎಮ್ ವ್ಯಾಲ್ಯೂ ಎಷ್ಟು ನಮಗೆ? ನಾನು ಇಲ್ಲಿ ಹೇಳಿದ್ದೀನಿ ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ಫಾರ್ಮುಲಾ, 2n-1 ಯೂಸ್ ಮಾಡ್ತಾ ಇದ್ದೀನಿ ಅಲ್ವಾ. ಹಾಗಾಗಿ ಎಮ್ ಈಸ್ ಈಕ್ವಲ್ ಟು m1 2 3 ಅಂತ ಸ್ಟಾರ್ಟ್ ಆಗುತ್ತಲ್ಲ, ಬಟ್ ಇಲ್ಲಿ ಎಮ್ ಈಸ್ ಈಕ್ವಲ್ ಟು 5ನೇ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅಂದರೆ ಫಿಫ್ತ್ ಡಾರ್ಕ್ ಅಂತ ಕೇಳಿದರೆ, ಸೊ 5ನೇ ಸಬ್ಸ್ಟಿಟ್ಯೂಟ್ ಮಾಡಬೇಕು ಈ ಫಾರ್ಮುಲಾ ಇದ್ದಾಗ. ನಾನು ಪದೇ ಪದೇ ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ಬೇರೆ ಬೇರೆ ಅವ್ರ ಹತ್ರ ಕಲ್ತಿರ್ತೀರಿ. ಯೂಶಲಿ ನಾನು ಕಲಿಸೋ ಮಕ್ಕಳಿಗೆ ನಾನು ಏನು ಹೇಳಿರ್ತೀನಿ, ಈ ಫಾರ್ಮುಲಾನ ಯೂಸ್ ಮಾಡ್ಕೊಳ್ಳಿ, ನಿಮಗೆ ತುಂಬ ಈಸಿ ಆಗುತ್ತೆ ಅಂತ ಥಿಯರಿ ಕ್ಲಾಸಲ್ಲಿ ಹೇಳಿರ್ತೀನಿ. ಬಟ್ ಏನು ಅಂಥ ದೊಡ್ಡ ಡಿಫ್ರೆನ್ಸ್ ಏನಿಲ್ಲ, ಎರಡೂ ಒಂದೇ. ನಿಮ್ಗೆ ಯಾವ್ದು ಮೈಂಡಲ್ಲಿ ಕೂತ್ಕೊಂಡಿದೆಯೋ ಅದನ್ನು ಯೂಸ್ ಮಾಡಿ. ಓಕೆ, ಸೊ ಈಗ ನಾನು ಇದ್ರ ಮೇಲೆ ಮಾಡ್ತಾ ಇದ್ದೀನಿ. ಎಮ್ ಈಸ್ ಈಕ್ವಲ್ ಟು 5 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇಲ್ಲಿ ಬೀಟಾ ಕೊಟ್ಟಿದ್ದಾರೆ 0.002 ಮೀಟರ್, ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಕನ್ವರ್ಷನ್ ಮಾಡಬೇಕಾ ಬೇಡವಾ ಅನ್ನುವಂಥದ್ದು. ಸೊ ಇಲ್ಲಿ ಥಿಯರಿ ಎಕ್ಸಾಮ್ ಥರ ನೀವು ಎಲ್ಲ SI ಸಿಸ್ಟಮಲ್ಲಿ ತಂದಿಡಿ ಅಥವಾ ಯೂನಿಟ್ ಕ್ಯಾರೀಸ್ ಮಾರ್ಕ್ಸ್ ಆ ಥರ ಇಲ್ಲೇನೂ ಇಲ್ಲ. ನಿಮಗೆ ಆಪ್ಷನ್ಸ್ ನೋಡಿ ಸೊಲ್ಯೂಷನನ್ನು ನೀವು ಡಿಸೈಡ್ ಮಾಡಬೇಕು. ಈಗ ನೋಡಿ, ಆಪ್ಷನ್ಸ್ ನೋಡಿದಾಗ ಸೆಂಟಿಮೀಟ್ರಲ್ಲಿ ಇದೆ, ಸೊ ಬೀಟಾ ಸೆಂಟಿಮೀಟ್ರಲ್ಲಿ ಇಡಿ. ಇದು ಎಮ್ ಅನ್ನೋದು ನಂಬರ್ಗೆ ಏನು ಯೂನಿಟ್ ಇಲ್ಲಲ್ವ. ಇವೆಲ್ಲ ಏನು ಅಂದರೆ ಸಣ್ಣ ಸಣ್ಣ ಕರೆಕ್ಷನ್ಸ್, ನಿಮ್ಗೆ ತುಂಬ ಟೈಮ್ ಸೇವ್ ಮಾಡುತ್ತೆ. ಸೊ ಯೂಶ್ವಲ್ ಏನು ಕಲ್ತ್ಕೊ ಬಂದಿದ್ದೀವಿ ನಾವು ಥಿಯರಿಯಲ್ಲಿ, ಅದನ್ನೇ ಮಾಡ್ತಾ ಹೋದರೆ ಸರ್ ಇದನ್ನು ಮೀಟ್ರಿಗೆ ಕನ್ವರ್ಟ್ ಮಾಡಿ ಬಂತು, ಆನ್ಸರ್ ಬಂತು. ಮೀಟ್ರಲ್ಲಿ ಕೇಳಲಿಲ್ಲ ಆಪ್ಷನ್, ಸೆಂಟಿಮೀಟರ್ ಕನ್ವರ್ಟ್ ಮಾಡಿ. ಸೊ ಎರಡು ಕೆಲಸ ಎಕ್ಸ್ಟ್ರಾ ಆಗುತ್ತಲ್ಲ ನಿಮಗೆ. ಅದಕ್ಕೆ ಅನುಕೂಲಕ್ಕೆ ತಕ್ಕಾಗಿ ಮಾಡ್ಕೊಂತ ಹೋಗ್ಬಿಡ್ಬೇಕು. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಮೆಥಡ್ ಅಂತೂ ಯಾರು ಕೇಳಲ್ಲ, ಜಸ್ಟ್ ನಿಮ್ಮ ಆನ್ಸರ್, ಕರೆಕ್ಟ್ ಆನ್ಸರ್ ಬೇಕು. ಸೊ ಹಾಗಾಗಿ ಬೀಟಾ ಈಕ್ವಲ್ಸ್ ಟು 0.002 ಸೆಂಟಿಮೀಟ್ರಲ್ಲೇ ಇರಲಿ. ಸಬ್ಸ್ಟಿಟ್ಯೂಟ್ ಮಾಡೋಣ. ಎಮ್ ಇರೋ ಜಾಗದಲ್ಲಿ 5 ಆಗಿದೆ. 2 5 10, 10-1 is 9, 9/2 ಇಂಟು 0.002. ಸೊ ದಟ್ ಈಸ್ 2 ಕ್ಯಾನ್ಸಲ್ ಆಯಿತು. ಇಲ್ಲಿ 0.001 ಇತ್ತು, ಮಲ್ಟಿಪ್ಲೈ ಮಾಡಿದ್ರೆ 0.009 ಸೆಂಟಿಮೀಟರ್. ಬಟ್ ಇಲ್ಲಿ ಆಪ್ಷನ್ ಏನು ಮಾಡಿದರೆ ಪವರ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಏನು ಮಾಡಬೇಕಾಯ್ತು, ನಾವು ಪಾಯಿಂಟ್ಸನ್ನು ಡೆಸಿಮಲನ್ನು ರೈಟ್ ಸೈಡಿಗೆ ತಗೊಂಡು ಬಂದರೆ 10⁻1 -2 ಬಿಟ್ಟು ಬೇರೆ ಏನೂ ಇಲ್ಲ. 0.9 ಇಂಟು 10⁻2 ಅಲ್ವಾ. ಸೊ 0.9 ಇಂಟು 10⁻2 ಅನ್ನೋದು ಕರೆಕ್ಟ್ ಆನ್ಸರ್. ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್? ಓಕೆ, ಮುಂದಕ್ಕೆ ಈಗ ಟು ಅಬ್ಸರ್ವ್ ಡಿಫ್ರಾಕ್ಷನ್ ದ ಸೈಜ್ ಆಫ್ ದ ಆಬ್ಸ್ಟಕಲ್. ಈ ಆಬ್ಸ್ಟಕಲ್ ಅನ್ನೋದೇನು? ಆಬ್ಸ್ಟಕಲ್ ಅಂದರೆ ಡಿಫ್ರಾಕ್ಷನ್ ಅಲ್ಲಿ ನೀವು ಸಿಂಗಲ್ ಸ್ಲಿಟ್ ಡಿಫ್ರಾಕ್ಷನ್ ಕಲ್ತಿದ್ದೀರಿ.
ಅಲ್ಲಿ ಸ್ಲಿಟ್ ವಿಡ್ತ್ ಅಂತೀವಲ್ಲ ನಾವು, ಅದರ ಸೈಜ್ ಎ ಅಂತ ತಗೊಂಡಿದ್ದೀವಿ ನೋಡಿ ಡಿಫ್ರಾಕ್ಷನ್ದಲ್ಲಿ. ಅಥವಾ ನಾವು ಅಪರ್ಚರ್ ಅಂತೀವಿ, ಯಾವುದೊಂದು ಸಣ್ಣ ಲೆನ್ಸ್ ತಗೊಂಡಿದ್ದೀವಿ ಅನ್ಕೊಳ್ಳಿ, ಅದರ ಡಯಾಮೀಟರ್ ಇರ್ಬೋದು, ಲೆಂತ್ ಇರ್ಬೋದು, ಅಥವಾ ಹೋಲ್ ಅಥವಾ ಸ್ಲಿಟ್ ಯಾವ್ದು, ಇವೆಲ್ಲ ಆಬ್ಸ್ಟೆಕಲ್ಸ್. ಅಥವಾ ನೀವು ಶಾರ್ಪ್ ಎಡ್ಜಸ್ ಇಟ್ಟರೆ ಅದ್ರ ಏನು ಕೇಳಿದ್ರೆ ಅಲ್ಲಿ ಡಿಫ್ರಾಕ್ಷನ್ ನೋಡ್ಬೇಕಂದ್ರೆ ಟು ಅಬ್ಸರ್ವ್ ಡಿಫ್ರಾಕ್ಷನ್ ದ ಸೈಜ್ ಆಫ್ ದ ಆಬ್ಸ್ಟೆಕಲ್ಸ್ ಏನೇನಾಗಿರ್ಬೇಕು ಅಂತೇಳಿ ಹ್ಯಾಸ್ ನೋ ರಿಲೇಷನ್ ಟು ವೇವ್ ಲೆಂತ್. ವೇವ್ ಲೆಂತ್ಗೂ ಅದಕ್ಕೂ ಏನಾದ್ರು ಸಂಬಂಧ ಇದೆಯಾ ಇಲ್ಲ ಅಂತ ಒಂದು ಆಪ್ಷನ್. ಶುಡ್ ಬಿ λ/2. ಅದ್ರ ಸೈಜ್ ಏನಾಗಿರ್ಬೇಕಂದ್ರೆ λ/2 ಆಗಿರಬೇಕು. ವೇರ್ λ ಇಸ್ ದ ವೇವ್ ಲೆಂತ್. ಶುಡ್ ಬಿ ಮಚ್ ಲಾರ್ಜರ್ ದೆನ್ ದ ವೇವ್ ಲೆಂತ್. ಶುಡ್ ಬಿ ಆಫ್ ದ ಆರ್ಡರ್ ಆಫ್ ವೇವ್ ಲೆಂತ್. ಸೊ ಈಗ ನಿಮ್ಗೆ ಕ್ಲೀನ್ ಆಗಿ ಗೊತ್ತಿದೆ ಇದು. ಇಂಥ ಈಸಿ ಕ್ವಶನ್ಸ್ ಕೂಡ ಕೇಳ್ತಾರೆ. ಸೊ ಇಲ್ಲಿ ಏನಾಯ್ತು ಕೇಳಿದ್ರೆ ನಿಮ್ಗೆ ಸಿನಾಪ್ಸಿಸ್ ಅಲ್ಲೂ ಹೇಳಿದ್ದೀನಿ ನಾನು, ನಿಮ್ಗೆ ಗೊತ್ತೇ ಇದೆ. ಡಿಫ್ರಾಕ್ಷನ್ ಆಗಬೇಕು ಅಂದ್ರೆ ಆಬ್ಸ್ಟಕಲ್ಸ್ ಏನಾಗಿರ್ಬೇಕು, ಅದರ ಸೈಜು ಇಸ್ ಆಫ್ ದ ಆರ್ಡರ್ ಆಫ್ ವೇವ್ ಲೆಂತ್. ನಿಯರ್ಲಿ ಈಕ್ವಲ್ ಇರಬೇಕು, ವೇವ್ ಲೆಂತ್ಗೆ ಸಮೀಪ ಇರಬೇಕು ಅದರ ಒಂದು ವಿಡ್ತ್ ಅಥವಾ ಅದರ ಸೈಜ್ ಇರ್ಬೋದು. ಸೊ ಹಾಗಾಗಿ ಕರೆಕ್ಟ್ ಆಪ್ಷನ್ ಯಾವುದು? ಶುಡ್ ಬಿ ಆಫ್ ದ ಆರ್ಡರ್ ಆಫ್ ವೇವ್ ಲೆಂತ್. ಆಪ್ಷನ್ 4 ಅನ್ನೋದು ಕರೆಕ್ಟ್ ಆನ್ಸರ್. ಕ್ಲಿಯರ್? ಓಕೆ. ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ದ ಸೋರ್ಸ್ ಈಸ್ ವೈಟ್ ಲೈಟ್. ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಸೋರ್ಸ್ ಅನ್ನೋದು ಒಂದಿರುತ್ತಲ್ವಾ, ನಂತರ ಸ್ಲಿಟ್ 1 ಸ್ಲಿಟ್ 2 S1 S2. ಅಕಾರ್ಡಿಂಗ್ ಟು ಐಜನ್ಸ್ ಈ S1 S2 ಏನ್ ಮಾಡುತ್ತೆ, ಸೆಕೆಂಡರಿ ಡಿಸ್ಟರ್ಬೆನ್ಸ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಅಂದ್ರೆ ಅದು ಸೋರ್ಸ್ ತರ ಬಿಹೇವ್ ಮಾಡುತ್ತೆ. ಸೆಕೆಂಡರಿ ಸೋರ್ಸ್ ಅಂತೀವಿ ನಾವು. ಫಸ್ಟ್ ಸೋರ್ಸ್ ಏನಿದೆಯಂತೆ ವೈಟ್ ಲೈಟ್. ಒನ್ ಸ್ಲಿಟ್ ಈಸ್ ಕವರ್ಡ್ ವಿತ್ ರೆಡ್ ಫಿಲ್ಟರ್. ಆ S1 ಮತ್ತು S2 ಇತ್ತಲ್ವಾ, ಎರಡು ಫಿಲ್ಟರ್ ಅಲ್ಲಿ ಒಂದು ಫಿಲ್ಟರ್ ಏನ್ ಮಾಡಿದರೆ ರೆಡ್ ಫಿಲ್ಟರ್ ಅಂದ್ರೆ ರೆಡ್ ಲೈಟ್ ಮಾತ್ರ ಹೋಗುತ್ತೆ. ಅಂಡ್ ಅದರ್ ವಿತ್ ಬ್ಲೂ ಫಿಲ್ಟರ್. ಇನ್ನೊಂದು ಕಡೆ ಏನ್ ಮಾಡಿದ್ದಾರೆ, ಬ್ಲೂ ಫಿಲ್ಟರ್ ಅನ್ನು ಹಾಕಿದ್ದಾರೆ, ಅಲ್ಲಿ ಬ್ಲೂ ಲೈಟ್ ಮಾತ್ರ ಒಳಗಡೆ ಹೋಗುತ್ತೆ. ದೇರ್ ಶೆಲ್ ಬಿ, ಅಲ್ಲಿ ಏನಾಗಿರ್ಬೋದು ಅಂತ ಕೇಳಿದ್ದಾರೆ. ಈಗ ಏನ್ ಹೇಳ್ತೀರಿ ನೀವು? ಈಗ ಒಂದು ರೆಡ್ ಇದೆ, ಇನ್ನೊಂದು ಬ್ಲೂ ಕಲರ್ ಇದೆ. ಸೊ ಅಲ್ಟರ್ನೇಟಿವ್ ರೆಡ್ ಅಂಡ್ ಬ್ಲೂ ಫ್ರಿಂಜಸ್, ಅಲ್ಟರ್ನೇಟಿವ್ ಡಾರ್ಕ್ ಅಂಡ್ ಪಿಂಕ್ ಫ್ರಿಂಜಸ್, ಅಲ್ಟರ್ನೇಟಿವ್ ಡಾರ್ಕ್ ಅಂಡ್ ಯೆಲ್ಲೋ ಫ್ರಿಂಜಸ್, ನೋ ಇಂಟರ್ಫರೆನ್ಸ್. ಥಿಂಕ್ ಮಾಡಿ, ನಿಮ್ಮ ಆಪ್ಷನ್ಸ್ ಏನು ಹೇಳಿ. ಸೊ ಇದನ್ನು ಕರೆಕ್ಟಾಗಿ ಗೆಸ್ ಮಾಡಿದ್ರೆ ಒಂದು ಕಾಮೆಂಟ್ಸ್ ಮಾಡಿ. ಯಾಕೆಂದ್ರೆ ಎಷ್ಟು ಮಟ್ಟಿಗೆ ತಿಳ್ಕೊಂಡಿದ್ರಿ ಅಂತ ಗೊತ್ತಾಗುತ್ತೆ ನಮಗೆ. ನಾನು ಆನ್ಸರ್ ಹೇಳಿದ್ಮೇಲೆ ಮಾಡಬೇಡಿ, ಪ್ರಾಮಾಣಿಕವಾಗಿ ತಕ್ಷಣ ಈಗ ಒಂದು ಕಾಮೆಂಟ್ ಹಾಕಿ ಏನು ಸರ್ ಐ ಗಾಟ್ ದಿಸ್ ಆನ್ಸರ್ ಅಂತೇಳಿ. ಇಲ್ಲಿ ಏನಾಯ್ತು ಕೇಳಿದ್ರೆ ಹೇಳ ಆನ್ಸರು, ಎರಡು ಕಲರಿನ ವೇವ್ಗಳು ಇಂಟರ್ಫಿಯರ್ ಆಗ್ತಾ ಇವೆ. ಎರಡು ಕಲರ್ ಅಂದಾಗ ಒಂದು ಕಲರ್ ಅನ್ನ ನಾವು ವೇವ್ ಲೆಂತ್ ಜೊತೆಗೆ ಮೆಜರ್ ಮಾಡ್ತೀವಿ ಅಲ್ವಾ. ಅದ್ರ ಅರ್ಥ ಏನು ಕೇಳಿದ್ರೆ ಎರಡು ಕಲರ್ ಅಂದ್ರೆ ಎರಡು ವೇವ್ ಲೆಂತ್ ಅನ್ನ ನೀವು ಇಂಟರ್ಫಿಯರ್ ಮಾಡೋದು ಬಿಟ್ಟಿದ್ದೀರಿ. ಆ ಎರಡು ವೇವ್ ಲೆಂತ್ಗಳು ಬೇರೆ ಬೇರೆ. ಏನಾಯ್ತು ಇದು ಕೋರೆಂಟ್ ಸೋರ್ಸ್ ಅಲ್ಲ, ಕೋರೆಂಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಬೇರೆ ಬೇರೆ ವೇವ್ ಲೆಂತ್. ಕೋರೆಂಟ್ ಸೋರ್ಸಿನ ಡೆಫಿನೇಷನ್ ನೋಡಿ, having the same wavelength with constant phase or no phase difference. ಫೇಸ್ ಏನೋ ಇದ್ಕೊಂಡು ಹೋಗ್ಲಿ, ಬಟ್ ವೇವ್ ಲೆಂತ್ ಬೇರೆ ಬೇರೆ ಅಂದ್ರೆ ಇಂಟರ್ಫಿಯರ್ ಎಲ್ಲ ಆಗುತ್ತೆ. ಹಾಗಾಗಿ ಆಪ್ಷನ್ ಏನಾಗುತ್ತೆ ನಮಗೆ, ನೋ ಇಂಟರ್ಫರೆನ್ಸ್. ಅದೇ ಮಾಡಿದ್ರೆ ಕಾಮೆಂಟ್ ಡಿಲೀಟ್ ಮಾಡಿ ಬೇರೆ ಹಾಕ್ಬಿಡಿ. ಇರಲಿ, ತಪ್ಪಬೇಕು, ತಪ್ಪದಾಗಿ ನಮ್ಗೆ ಸರಿ ಏನು ಅಂತ ಗೊತ್ತಾಗೋದು. ಎಲ್ಲ ನಾವು ಎಕ್ಸಾಕ್ಟ್ ಮಾಡ್ತೋದ್ರೆ ಒಂಥರ ಓವರ್ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಐ ಡೋಂಟ್ ಕೇರ್ ಅಂತೀವಿ, ಆವಾಗಲೇ ಎಲ್ಲ ಮಿಸ್ಟೇಕ್ಸ್ಗಳಾಗೋದು. ಬಟ್ ನಮಗೆ ಮಿಸ್ಟೇಕ್ಸ್ ಕಲಿತಾಗ, ನಾವು ಕಲಿಯುವಾಗ ಮಿಸ್ಟೇಕ್ಸ್ ಆಗಬೇಕು, ಎಕ್ಸಾಮ್ ಬರೆಯುವಾಗ ಮಿಸ್ಟೇಕ್ ಆಗಬಾರ್ದು. ಎಷ್ಟು ತಪ್ಪು ಮಾಡ್ತೀರೋ ಅಷ್ಟು ವಿಷಯಗಳನ್ನು ನೀವು ಕಲಿತೀರಿ. ನೆನ್ಪಿಟ್ಕೊಳ್ಳಿ, ಸರ್ ನಂದು ಓನ್ಲಿ 30 15 ಮಾತ್ರ ಸರಿ ಆಯಿತು ಅಂತ ಫೀಲ್ ಮಾಡ್ಕೊಳ್ಳೋದಿಲ್ಲ. 15 ರಾಂಗ್ ಏನಾಗಿದೆ ಅಂತ ನೀವು ಕಲಿಬೇಕು, ಅದು ಬೇಕಾಗಿರೋದು. ರೈಟ್ ಆಗಿರೋದು ಓಕೆ, ರಾಂಗ್ ಏನಾಯಿತು, ಯಾಕೆ ರಾಂಗ್ ಆಯಿತು, ಇಷ್ಟು ಗೊತ್ತಾದರೆ ನೀವು ಪರ್ಫೆಕ್ಟ್ ಆಗಿಬಿಡ್ತೀರಿ. ಓಕೆ, ಇದ್ರ ಆನ್ಸರ್ ಗೊತ್ತಾಯ್ತಲ್ಲ, ಇಂಟರ್ಫಿಯರ್ ಆಗೋದೇ ಇಲ್ಲ, ಯಾಕೆಂದರೆ ಎರಡು ಬೇರೆ ಬೇರೆ ವೇವ್ ಲೆಂತ್ ಇರುತ್ತೆ. ಓಕೆ, ನೆಕ್ಸ್ಟ್. Light of wavelength 600 nanometer is incident normally on a slit of width 0.2 mm. The angular width of central maxima in the diffraction pattern. Angular width of central maxima. ಸೆಂಟ್ರಲ್ ಮ್ಯಾಕ್ಸಿಮಾ ಈ ವರ್ಡ್ ಯಾವಾಗ ಬರುತ್ತೆ ಕೇಳಿದ್ರೆ ಡಿಫ್ರಾಕ್ಷನ್ ದಲ್ಲಿ ಬರುತ್ತೆ. ಮತ್ತೆ ಸ್ಲಿಟ್ ವಿಡ್ತ್ ಅನ್ನು ಕೊಟ್ಟಿದ್ದಾರೆ 0.2 mm. ಆಂಗ್ಯುಲರ್ ವಿಡ್ತ್ ಒಂದು ವೇವ್ಲೆಂತ್ ಕೊಟ್ಟಿದ್ದಾರೆ. ಇನ್ ದ ಡಿಫ್ರಾಕ್ಷನ್ ಪ್ಯಾಟರ್ನ್, ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಹೇಳಿ ಡಿಫ್ರಾಕ್ಷನ್ ಪ್ಯಾಟರ್ನ್ ಅಂತ ಹೇಳಿದ್ದಾರೆ. ಮೆಜರ್ ಫ್ರಮ್ ಮಿನಿಮಮ್ ಟು ಮಿನಿಮಮ್, ಅಂದ್ರೆ ಸೆಂಟ್ರಲ್ ಮ್ಯಾಕ್ಸಿಮಮ್ ಪಕ್ಕನೆ ಮಿನಿಮಮ್ ಅಂದ್ರೆ ಡಾರ್ಕ್ ಫಾರ್ಮೇಶನ್ ಆಗಿರುತ್ತೆ. ಸೊ ಅಲ್ಲಿಂದ ಆ ಎಂಡಿಂದ ಈ ಎಂಡ್ ವರೆಗೆ ಎಷ್ಟಿದೆ ವಿಡ್ತು ಅನ್ನುವಂಥದ್ದು. ಸೊ ಆಪ್ಷನ್ಸ್ ಅನ್ನ ರೇಡಿಯನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಇಷ್ಟು ಆಪ್ಷನ್ಸ್ಗಳಿವೆ. ಇಲ್ಲೇನ್ ಮಾಡ್ಬೇಕಂದ್ರೆ ಫಾರ್ಮುಲಾ ನೆನ್ಪು ಮಾಡ್ಕೋಬೇಕು. ಆಂಗ್ಯುಲರ್ ವಿಡ್ತ್ ಆಫ್ ದ ಸೆಂಟ್ರಲ್ ಮ್ಯಾಕ್ಸಿಮಾ, ಸೊ ದಟ್ ಈಸ್ ಅಲ್ಫಾ ಅಂತ ತಗೊಂಡ್ರೆ ದಟ್ ಈಸ್ 2 ಲ್ಯಾಂಬ್ಡಾ ಡಿವೈಡ್ ಬೈ ಎ.
2 ಲ್ಯಾಂಬ್ಡಾ ಡಿವೈಡ್ ಬೈ ಎ ಅಂತ ನಮ್ಗೆ ಗೊತ್ತಿದೆ ಫಾರ್ಮುಲಾ, ಇದು ನೆನಪಿರ್ಬೇಕು ತಲೆಯಲ್ಲಿ, ಆಂಗ್ಯುಲರ್ ವಿಡ್ತ್. ಸೊ ಈಗ ಏನು ಮಾಡುವ, ನಾವು ಲ್ಯಾಂಬ್ಡಾ ಕೊಟ್ಟಿದ್ರೆ ಎ ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡುವ ಅಷ್ಟೇ, ಮತ್ತೇನಿಲ್ಲ. ಸೊ ಲ್ಯಾಂಬ್ಡಾ ಕನ್ವರ್ಷನ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಯಾಕೆಂದ್ರೆ ಇದು ಎಸ್ ಐದಲ್ಲಿದೆ, ಬಟ್ ಲ್ಯಾಂಬ್ಡಾ ಏನು ಕೊಟ್ಟಿದ್ರು 600 ನ್ಯಾನೋಮೀಟರ್ ಅಂತ ಕೊಟ್ಟಿದ್ರು, ಇದನ್ನು ಎಸ್ ಐ ಕನ್ವರ್ಟ್ ಮಾಡ್ಕೋಬೇಕು. ನೋಡಿ ಇಲ್ಲೂ ಕೂಡ ನಾನು ಹೇಳ್ತೇನೆ ನಿಮಗೆ, ನೀವು ಮಾಡ್ತಾ 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 ಒಂದು ಸಿಂಪಲ್ ವೇಗ್ ಬಂದ್ಬಿಡ್ಬೇಕು. ಇಲ್ಲಿ ಏನು ಮಾಡ್ತೀರಿ, 600 ಇಂಟು 10⁻⁹ ಅದು 2 ಜೀರೋಸ್ ಇರುತ್ತೆ, ಮತ್ತೆ ಅದನ್ನ ಏನು ಎಲ್ಲಿ ತಗೊಂಡು ಹೋಗ್ಬೇಕು, ಏನು ಮಾಡಬೇಕು, ಈ ಎಕ್ಸ್ಪೋನೆಂಟ್ ಫಾರ್ಮಲ್ಲೇ ನೀವು ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೋತೀವಿ. ಅದಕ್ಕೆ ಬೆಟರ್ 600 ಇಂಟು 10⁻⁹ ಅನ್ನೋದು ಸರಿ ಮೀಟ್ರಲ್ಲಿ, 6 ಇಂಟು 10⁻⁷ ಅನ್ನೋದು ಕರೆಕ್ಟ್. 2 ಜೀರೋನ ನಾವು ಪಾಯಿಂಟನ್ನು ಇನ್ನು 2 ಪ್ಲೇಸ್ ಲೆಫ್ಟಿಗೆ ತಂದ್ವಿ, 10⁻⁷ ಮೀಟರ್. ಹೀಗೆ ಮಾಡ್ಕೊಂಡ್ಬಿಡ್ಬೇಕು, ನೆನ್ಪಿಟ್ಕೊಳ್ಳಿ ಇದನ್ನು, ಈಸಿ ಆಗುತ್ತೆ ನಿಮ್ಮ ಕ್ಯಾಲ್ಕುಲೇಷನ್. 6 ಇಂಟು 10⁻⁷. ಓಕೆ, ವಿಡ್ತ್ ಏನು ಕೊಟ್ಟಿದ್ದಾರೆ 0.2 mm ಇದೆ. ಸೊ 0.2 ಇಂಟು 10⁻³ ಮೀಟರ್. ಬಟ್ ನಾನು ನಿಮ್ಗೊಂದು ಸಜೆಷನ್ ಏನಂದರೆ, ಇದನ್ನು 2 ಇಂಟು 10⁻⁴ ಮಾಡ್ಕೊಳ್ಳಿ, ಡಿವೈಡ್ ಮಾಡೋಕೆ ಈಸಿ ಆಗುತ್ತೆ. ಈ ಥರ ಚೇಂಜ್ ಮಾಡೋದು ಕಲ್ತ್ಬಿಡ್ಬೇಕು. ಇನ್ನೂ ಕಷ್ಟ ಇದೆ ಅಂದರೆ ಅಲ್ಲೊಂದು ಬ್ರಿಡ್ಜ್ ಕೋರ್ಸಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ, ಮತ್ತೊಂದು ನನ್ನ ಚಾನಲಲ್ಲಿ, ಯಾವುದದು ಫಿಸಿಕ್ಸ್ ಮೇಡ್ ಈಸಿ ವಿನಾಯಕ್ ನಾಯ್ಕ್ ಅಂತ ಇದೆಯಲ್ಲ, ಅಲ್ಲಿ ಬ್ರಿಡ್ಜ್ ಕೋರ್ಸ್ ಇದೆ. ಇದೇ ನಾನು ಕಲಿಸಿದ್ರಿ, ಯಾಕೆಂದ್ರೆ ಇಲ್ಲಿ ಕಷ್ಟ ಬೀಳ್ತೀರಿ ಅಂತ ನಂಗೆ ಗೊತ್ತು, 1 year ಬ್ಯಾಕ್ ಅದು ಅಲ್ವಾ. ಓಕೆ, ಈಗ ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಆಲ್ಫಾ ಇಸ್ ಈಕ್ವಲ್ ಟು 2 ಇಂಟು 6 ಇಂಟು 10⁻⁷ ಡಿವೈಡ್ ಬೈ 0.2 ಇಂಟು 10⁻⁻3. ಇಲ್ಲಿ ನಾನು ಅದನ್ನೇ ಮಾಡಿದ್ದೀನಿ, 2 ಇಂಟು 10⁻⁴ ಮಾಡಿದ್ರೆ 2 ಕ್ಯಾನ್ಸಲ್ ಆಯಿತು, 6 ಇಂಟು 10⁻⁷ ಉಳಿಯುತ್ತಾ, ಈ 10⁻⁴ ಇಲ್ಲಿದೆ ಡಿನಾಮಿನೇಟರಲ್ಲಿ, ಮೇಲೆ ತಗೊಂಡು ಬನ್ನಿ. ಸೊ ನಿಮ್ಗೆ ಉಳಿಯೋದೇನು 6 ಇಂಟು 10⁻⁻³ ರೇಡಿಯನ್ಸ್. ಕರೆಕ್ಟ್ ಆನ್ಸರ್ ಯಾವುದಾಯ್ತು ಹಾಗಾದ್ರೆ? ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಕ್ಲಿಯರ್ ಆಯ್ತು ಇದು? ಓಕೆ, ನೆಕ್ಸ್ಟ್, ಫಾರ್ ವಾಟ್ ಡಿಸ್ಟೆನ್ಸ್ ಈಸ್ ರೇ ಆಪ್ಟಿಕ್ಸ್ ಈಸ್ ಗುಡ್ ಅಪ್ರಾಕ್ಸಿಮೇಷನ್ when the aperture is 4 mm and the wavelength of light is 400 nanometer. ಇದು ವ್ಯಾಲಿಡಿಟಿ ಆಫ್ ರೇ ಆಪ್ಟಿಕ್ಸ್ ಅನ್ನೋ ಒಂದು ಹೆಡ್ಡಿಂಗ್ ಅಲ್ಲಿ ಬರುತ್ತೆ. ರೇ ಆಪ್ಟಿಕ್ಸ್ ಎಲ್ಲಿವರೆಗೆ ವ್ಯಾಲಿಡ್ ಅಂತೇಳಿ, ರೇ ಆಪ್ಟಿಕ್ಸ್ ಬಿಟ್ಟು ನಾವು ವೇವ್ ಆಪ್ಟಿಕ್ಸ್ ಬರೋಕ್ಕೂ ಕಾರಣ ಇದೆ. ರೇ ಆಪ್ಟಿಕ್ಸ್ ಅಲ್ಲಿ ಡಿಫ್ರಾಕ್ಷನ್ ಅನ್ನ ನಾವು ಹೇಳಕ್ಕಾಗಲ್ಲ. ಈ ಡಿಫ್ರಾಕ್ಷನ್ ಆಗಬೇಕು ಅಂದ್ರೆ ರೇ ಇಂದ ಸಾಧ್ಯ ಇಲ್ಲ, ಇದು ವೇವ್ ಆಗಿರಬೇಕು. ಬಟ್ ಈ ರೇ ಆಪ್ಟಿಕ್ಸ್ ಎಲ್ಲಿವರೆಗೆ ವ್ಯಾಲಿಡ್ ಅನ್ನುವಂಥದ್ದು, ಅದಕ್ಕೆ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ ನೋಡಿ. 24 ಮೀಟರ್ ವರೆಗೆ ರೇ ಆಪ್ಟಿಕ್ಸ್, ಈ ಕಂಡೀಷನ್ ಅಲ್ಲಿ ಈ ವೇವ್ ಲೆಂತ್ ಯೂಸ್ ಮಾಡ್ತಾ ಇದ್ರಿ, ಒಂದು ಅಪರ್ಚರ್ ಏನಿದೆ 4 mm ಇದೆ, ಅವಾಗ ಎಷ್ಟು ಡಿಸ್ಟೆನ್ಸ್ ವರೆಗೆ ನೀವು ರೇ ಆಪ್ಟಿಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ. ವ್ಯಾಲಿಡ್ ಅಂದ್ರೆ ನೀವು ಅಲ್ಲಿ ರೇ ಆಪ್ಟಿಕ್ಸ್ ವ್ಯಾಲಿಡ್ ಆಗಿದೆ, ಅದಕ್ಕೂ ಮುಂದಕ್ಕೆ ಹೋದ್ರೆ ರೇ ಆಪ್ಟಿಕ್ಸ್ ಫೇಲ್ ಆಗುತ್ತೆ ಅನ್ನುವಂಥದ್ದು. ಸೊ 24 ಮೀಟರ್, 40, 18, 30 ಮೀಟರ್ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಏನು ಮಾಡ್ಬೇಕೀಗ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾಗಿರೋದು ನಾವು ಫ್ರಸ್ನೆಲ್ ಡಿಸ್ಟೆನ್ಸ್ ಅಲ್ವಾ. ಸೊ ಫ್ರಸ್ನೆಲ್ ಡಿಸ್ಟೆನ್ಸ್ಗೆ ಎಕ್ಸ್ಪ್ರೆಷನ್ ನೆನಪಿರಬೇಕು, ZF is equal to a²/λ. ನೆನಪಿರುತ್ತೆ, ಸಿಂಪಲ್, a²/λ ಅಲ್ವಾ. ಓಕೆ, ಎ ಕೊಟ್ಟಿದ್ದಾರೆ. ಎ ಅನ್ನೋದೇನು ಅಪರ್ಚರ್, ಸೈಜ್ ಆಫ್ ದ ಅಪರ್ಚರ್, ವೇವ್ ಲೆಂತ್ ಕೊಟ್ಟಿದ್ದಾರೆ. ಸಬ್ಸ್ಟಿಟ್ಯೂಟ್ ಮಾಡಿ, ಲ್ಯಾಂಬ್ಡಾನ ಕನ್ವರ್ಟ್ ಮಾಡ್ಕೊಳ್ಳಿ. ಏನಿದೆ ಅದು 400 ನ್ಯಾನೋಮೀಟರ್ ಇದೆ. 4 ಇಂಟು ಇವೆಲ್ಲ ಗೊತ್ತಾಯ್ತು ಈಗ ನಿಮ್ಗೆ, ಒಂದ್ಸರಿ ಮಾಡಿದ್ಮೇಲೆ ಗೊತ್ತಾಗುತ್ತೆ. 4 ಇಂಟು 10⁻⁷ ಮೀಟರ್. ಇವೆಲ್ಲ ಕನ್ವರ್ಷನ್ ಬರೆಯೋ ಅಗತ್ಯ ಇರಲ್ಲ ಮಕ್ಕಳೇ, ಫಸ್ಟಿಗೆ ಬೇಕು, ನಂತರ ಏನೋ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವಾಗ ಕನ್ವರ್ಟ್ ಮಾಡಿ ಬರೀಬೇಕು, ಟೈಮ್ ಉಳಿಯುತ್ತೆ. ಓಕೆ, ಸೊ ಅಪರ್ಚರ್ ಏನಿದೆ 4 ಇಂಟು 10⁻⁻3, ಯಾಕೆಂದರೆ ಮೀಟ್ರಲ್ಲಿದೆ ಈ ಆಪ್ಷನ್ಸ್ಗಳು, ಹಾಗಾಗಿ ನೀವು SI ಕನ್ವರ್ಟ್ ಮಾಡ್ಕೋಬೇಕು. ಇದು ಮಿಲಿಮೀಟರ್ ಇರೋದನ್ನು ಮೀಟ್ರಿಗೆ ಕನ್ವರ್ಟ್ ಮಾಡ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ a² ಡಿವೈಡ್ ಬೈ λ, 4 ಇಂಟು 10⁻⁻3 ಸ್ಕ್ವೇರ್. ಇದೇನಾಗುತ್ತೆ ಅಂದರೆ 4 ಸ್ಕ್ವೇರ್ 16, 10⁻³ ಟು ದ ಪವರ್ ಆಫ್ 2. ಇಲ್ಲೂ ಕೆಲವು ಮಕ್ಕಳು ಕನ್ಫ್ಯೂಸ್ ಮಾಡ್ಕೋತಾರೆ, ಸರ್ 10⁻³ ಸ್ಕ್ವೇರ್ ಅಲ್ಲ ಸರ್ ಅಂತೇಳಿ. ಏನು ಎಕ್ಸ್ಪೋನೆಂಟ್ ಲಾಗಳು ನೆನಪಿರಬೇಕು. a ಟು ದ ಪವರ್ ಆಫ್ m ಟು ದ ಪವರ್ ಆಫ್ n ಈಕ್ವಲ್ಸ್ ಟು a ಟು ದ ಪವರ್ ಆಫ್ m ಇಂಟು n. ಸೊ 16 ಇಂಟು 10⁻⁶ and divide by 4 into 10⁻⁷ ಇದೆ. ಸೊ ಸಿಂಪ್ಲಿಫೈ ಮಾಡಿ, 4 1 4 4 ಇಲ್ಲೊಂದು 10⁻1 ಜಾಸ್ತಿ ಇದೆ, -1 ಉಳ್ಕೊಂಡ್ಬಿಡುತ್ತೆ, ಇದಕ್ಕೆ ಕ್ಯಾನ್ಸಲ್ ಮಾಡಿದರೆ 10⁻1 ಮೇಲೆ ಬಂದರೆ ಪ್ಲಸ್ ಆಗುತ್ತಲ್ವಾ. ಸೊ 4 ಇಂಟು 10⁻1 ದಟ್ ಈಸ್ 40 ಮೀಟರ್. 40 ಮೀಟರ್ ಅನ್ನೋದು ಕರೆಕ್ಟ್ ಆಪ್ಷನ್. ಇಷ್ಟೇ ಇರೋದು. ನಾನು ಎಕ್ಸ್ಪ್ಲೇನ್ ಮಾಡಿದೆ, ಒಂದೂವರೆ 2 ನಿಮಿಷ ಆಯ್ತೇನೋ. ನೀವು ವರ್ಕ್ ಮಾಡಿದರೆ 30 ಸೆಕೆಂಡಲ್ಲಿ ಸಾಲ್ವ್ ಆಗೋಗುತ್ತೆ. 30 ಬೇಕಾಗಿಲ್ಲ ಅನ್ಸುತ್ತೆ. ಓಕೆ, ಗುಡ್. Next, in Young's double slit experiment, if yellow light is replaced by blue light, the interference fringes become. Yellow light ತೆಗೆದು ಬ್ಲೂ ಲೈಟ್ ಹಾಕಿದ್ರೆ, ಈ ಥರ ಕ್ವಶನ್ಸ್ ಪದೇ ಪದೇ ಕೇಳಿದ್ದಾರೆ. ಯಾಕೆ, ಏನಾಗುತ್ತೆ ಆಪ್ಷನ್ಸ್ ನೋಡಿ. ವೈಡರ್, ನ್ಯಾರೋವರ್, ಬ್ರೈಟರ್, ಡಾರ್ಕರ್, ಏನಾಗ್ಬೋದು ಅಂತೇಳಿ. ಇಲ್ಲಿ ಬ್ರೈಟರ್ ಡಾರ್ಕರ್ಗೆ ಏನೂ ಸಂಬಂಧ ಇಲ್ಲ, ಇವೆರಡರಲ್ಲಿ ಒಂದಿರ್ಬೋದು, ವೈಡರ್ ಆರ್ ನ್ಯಾರೋವರ್.
ವೇವ್ಲೆಂತ್ ಚೇಂಜ್ ಆದರೆ ಏನಾಗುತ್ತೆ? ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಫ್ರಿಂಜ್ ವಿಡ್ತ್ ಬೀಟಾ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿ ಬೈ ಡಿ. ಅಂದ್ರೆ ಫ್ರಿಂಜ್ ವಿಡ್ತ್ ಏನಾಗಿದೆ, ಡಿ ಮತ್ತೆ ಕ್ಯಾಪಿಟಲ್ ಡಿ ಮತ್ತೆ ಸ್ಮಾಲ್ ಡಿ ಫಿಕ್ಸ್ ಇದ್ರೆ, ಕಾನ್ಸ್ಟೆಂಟ್ ಇದ್ರೆ, ಬೀಟಾ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ವೇವ್ಲೆಂತ್ ಮೇಲೆ. ವೇವ್ಲೆಂತ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಲ್ವಾ? ಸೊ ಬೀಟಾ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲ್ಯಾಂಬ್ಡಾ. ಈಗ ಲ್ಯಾಂಬ್ಡಾ ಇನ್ಕ್ರೀಸ್ ಆದರೆ ಬೀಟಾ ಇನ್ಕ್ರೀಸ್ ಆಗುತ್ತೆ, ಲ್ಯಾಂಬ್ಡಾ ಡಿಕ್ರೀಸ್ ಆದರೆ ಬೀಟಾ ಡಿಕ್ರೀಸ್ ಆಗುತ್ತೆ. ಕರೆಕ್ಟಾ? ಹಾಗಾಗಿ ಇದನ್ನು ನೆನ್ಪಿಟ್ಕೋಬೇಕು. ವಿಬ್ಗಾಯರ್ ಅಲ್ಲಿ ರೆಡ್ ಅನ್ನೋದು ಲಾಂಗರ್ ವೇವ್ ಲೆಂತ್, ಶಾರ್ಟರ್ ವೈಲೆಟ್ಗೆ. ಇಲ್ಲಿ ಯಾವ್ಯಾವ್ದು ಕೇಳಿದರೆ? ಯೆಲ್ಲೋ ಲೈಟ್ ಈಸ್ ರಿಪ್ಲೇಸ್ಡ್ ಬೈ ಬ್ಲೂ. ಯೆಲ್ಲೋ ಲಾಂಗರ್, ಬ್ಲೂ ಶಾರ್ಟರ್. ಕರೆಕ್ಟಾ? ವೇವ್ ಲೆಂತ್ ಫಾರ್ ಬ್ಲೂ ಈಸ್ ಶಾರ್ಟರ್ ಕಂಪೇರ್ ಟು ಯೆಲ್ಲೋ. ವೇವ್ ಲೆಂತ್ ಆಫ್ ಯೆಲ್ಲೋ ಏನ್ ಮಾಡಿದ್ರಂತೆ? ಯೆಲ್ಲೋ ಲೈಟ್ ಈಸ್ ರಿಪ್ಲೇಸ್ಡ್ ಬೈ ಬ್ಲೂ ಲೈಟ್, ಅಂದ್ರೆ ವೇವ್ ಲೆಂತ್ ಕಡಿಮೆ ಮಾಡಿದ್ದಾರೆ. ಹೌದಾ? ವೇವ್ ಲೆಂತ್ ಕಡಿಮೆ ಆದ್ರೆ ಏನಾಗುತ್ತೆ? ಫ್ರಿಂಜ್ ವಿಡ್ತ್ ಕಡಿಮೆ ಆಗುತ್ತೆ. ಫ್ರಿಂಜ್ ವಿಡ್ತ್ ಅಂದ್ರೆ ಅದ್ರ ದಪ್ಪ ಕಡಿಮೆ ಆಗುತ್ತೆ. ಇದಕ್ಕೇನಂತೀವಿ ನಾವು? ವೈಡರ್ ಅಂತೀವ, ನ್ಯಾರೋವರ್ ಅಂತೀವ. ಸೊ ವೇವ್ ಲೆಂತ್ ಡಿಕ್ರೀಸಸ್, ದೇರ್ಫೋರ್ ಇಟ್ ಬಿಕಮ್ಸ್ ನ್ಯಾರೋವರ್. ಸಣ್ಣಾಗುತ್ತೆ ಫ್ರಿಂಜ್ ವಿಡ್ತ್. ದಪ್ಪ ಇಷ್ಟು ದಪ್ಪ ಬಂತು ಅನ್ಕೊಳ್ಳಿ, ಸಣ್ಣ ಆಗ್ತಾ ಹೋಗುತ್ತೆ ನೀವು ಯೆಲ್ಲೋ ಲೈಟ್ ಯೂಸ್ ಮಾಡಿದಾಗ. ಗುಡ್. ನೆಕ್ಸ್ಟ್, according to Huygens principle, during refraction of light from air to denser medium, ಅದು ಸರಿ ಹೇಳ್ತಾ ಇದ್ದೀನಿ, ಏರ್ ಟು ಡೆನ್ಸರ್ ಮೀಡಿಯಂ ರಿಫ್ರಾಕ್ಷನ್ ಆಗಿದೆ. ಆವಾಗ ಆಪ್ಷನ್ಸ್ ಏನು ಕೇಳಿದ್ರೆ? ವೇವ್ ಲೆಂತ್ ಆ್ಯಂಡ್ ಸ್ಪೀಡ್ ಇನ್ಕ್ರೀಸಸ್, ವೇವ್ ಲೆಂತ್ ಆ್ಯಂಡ್ ಸ್ಪೀಡ್ ಡಿಕ್ರೀಸಸ್, ವೇವ್ ಲೆಂತ್ ಇನ್ಕ್ರೀಸಸ್ ಬಟ್ ಸ್ಪೀಡ್ ಡಿಕ್ರೀಸಸ್, ವೇವ್ ಲೆಂತ್ ಡಿಕ್ರೀಸಸ್ ಬಟ್ ಸ್ಪೀಡ್ ಇನ್ಕ್ರೀಸಸ್. ಯಸ್, ಇದಕ್ಕೆ ನೀವು ಕರೆಕ್ಟ್ ಆಪ್ಷನ್ ಎಲ್ಲರೂ ಸರಿಯಾಗಿ ಹೇಳಿರ್ತೀರಾ, ಹೇಳಿದಿರಿ ಅಲ್ವಾ? ಎಷ್ಟು ಕರೆಕ್ಟಾಗಿ ಗೆಸ್ ಮಾಡಿದ್ರಿ ಅಂತನಾದರೂ ಒಂದು ಕಾಮೆಂಟ್ಸ್ ಮಾಡಿ ನೋಡೋಣ. ಆ ವೇವ್ ಲೆಂತ್ ಆ್ಯಂಡ್ ಸ್ಪೀಡ್ ಏನಾಗುತ್ತೆ? ಅಷ್ಟು ಸ್ಪೀಡ್ ನೋಡಿ, ಡೆನ್ಸರ್ ಮೀಡಿಯಂ ಇದೆ, ರ್ಯಾರರ್ ಮೀಡಿಯಂ ಇದೆ, ಡೆನ್ಸರ್ ಮೀಡಿಯಂ ಬಂದಿದೆ, ಸ್ಪೀಡ್ ಡಿಕ್ರೀಸ್ ಆಗುತ್ತೆ. ಇದಂತೂ 100% ಗೊತ್ತಿದೆ ಎಲ್ಲರಿಗೂ. ಸ್ಪೀಡ್ ಡಿಕ್ರೀಸ್ ಆದರೆ ಸ್ಪೀಡ್ ಅಂದರೆ ವಿ ಇಸ್ ಈಕ್ವಲ್ ಟು ನ್ಯೂ ಲ್ಯಾಂಬ್ಡಾ, ನ್ಯೂ ಕಾನ್ಸ್ಟೆಂಟ್. ಲ್ಯಾಂಬ್ಡಾ ಏನಾಗಬೇಕು? ಡಿಕ್ರೀಸ್ ಆಗಬೇಕು. ಕರೆಕ್ಟ್ ಆಪ್ಷನ್ ಯಾವುದು? ವೇವ್ ಲೆಂತ್ ಆ್ಯಂಡ್ ಸ್ಪೀಡ್ ಡಿಕ್ರೀಸಸ್. ಎಸ್, ಈಸಿ ಇತ್ತಲ್ವಾ? ಓಕೆ, ಗುಡ್. ನೆಕ್ಸ್ಟ್, a plane wavefront of wavelength lambda is incident on a single slit of width A. The angular width of principal maximum is. ಏನು ಕೇಳಿದ್ದಾರೆ? ಆಪ್ಷನ್ ನೋಡುವ ಏನು ಕೇಳಿದ್ದಾರೆ ಹೇಳಿ. ಎಕ್ಸ್ಪ್ರೆಷನ್ ಕೇಳಿದ್ದಾರೆ, ಜಸ್ಟ್ ಯೂಸ್ ಮಾಡಿದ್ವಲ್ಲ ನಾವು, ಇದು ಕರೆಕ್ಟ್ ಹೇಳ್ಬಿಡ್ತೀರಾ ನೀವು. ನೋಡಿ, ವೇವ್ ಆಪ್ಟಿಕ್ಸ್ ಈಸಿ ಅನ್ಸುತ್ತಲ್ಲ ಸ್ವಲ್ಪ, ಯಾಕೆಂದ್ರೆ ಎಕ್ಸ್ಪ್ರೆಷನ್ ಕೇಳಿದ್ದಾರೆ, ನೋಡಿದ್ರೆ ಗೊತ್ತಾಯ್ತು ನಿಮಗೆ. ಸೊ ಇದ್ರ ಎಕ್ಸ್ಪ್ರೆಷನ್ ಏನು? ಆಂಗ್ಯುಲರ್ ವಿಡ್ತ್ ಆಫ್ ಸೆಂಟ್ರಲ್ ಮ್ಯಾಕ್ಸಿಮಮ್ದು ದಟ್ ಇಸ್ 2 ಲ್ಯಾಂಬ್ಡಾ ಡಿವೈಡ್ ಬೈ ಎ ಅಲ್ವಾ? ಹಿಂದಿನ ಸಾರಿ ಏನ್ ಮಾಡಿದ್ರು, ಇದ್ರ ಮೇಲೆ ಕ್ಯಾಲ್ಕುಲೇಷನ್ ಕೇಳಿದ್ರು ಫೈಂಡ್ ಔಟ್ ಮಾಡೋಕೆ ಹ್ಯಾಂಗೆ. ಬಟ್ ಇಲ್ಲಿ ಏನಾಗುತ್ತೆ ಕೇಳಿದ್ರೆ ಕೆಲವು ಎಕ್ಸ್ಪ್ರೆಷನ್ ಕೇಳಿದ್ದಾರೆ. ಸೊ ತುಂಬಾ ಈಸಿ ಆಯ್ತು ನಿಮಗೆ. therefore this is the correct answer. Next, in a Fraunhofer diffraction at a single slit, if yellow light illuminating the slit is replaced by blue light, then the diffraction bands. Okay, ನೋಡಿ, ಯಾವುದೇ ಇರಲಿ, ಇಂಟರ್ಫರೆನ್ಸ್ ಇರಲಿ, ಡಿಫ್ರಾಕ್ಷನ್ ಬ್ಯಾಂಡ್ ಇರಲಿ, ಆ ಫ್ರಿಂಜ್ ವಿಡ್ತ್ ಏನಾಗಿದೆ? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್. ಆಲ್ ಕೇಸಸ್ ಎಲ್ಲ ಕಡೆನೂ ಏನಾಗಿರುತ್ತೆ? ಫ್ರಿಂಜ್ ವಿಡ್ತ್ ವೇವ್ ಲೆಂತ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಇಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಾಗಿದೆ, ಯೆಲ್ಲೋ ಲೈಟ್ ಅನ್ನ ತೆಗೆದು ಬ್ಲೂ ಲೈಟ್ ಹಾಕೋದು. ಜಸ್ಟ್ ನೋಡ್ಕೊ ಬಂದ್ವಲ್ಲ ಒಂದು. ಸೊ ಲೀನಿಯರ್ ವಿಡ್ತ್ ಆಫ್ ಸೆಂಟ್ರಲ್ ಮ್ಯಾಕ್ಸಿಮಮ್ ಏನಾಗಿರುತ್ತೆ? ಬೀಟಾ ಇಸ್ ಈಕ್ವಲ್ ಟು 2d ಲ್ಯಾಂಬ್ಡಾ ಬೈ ಎ. ಲೀನಿಯರ್ ವಿಡ್ತ್, ಆಂಗ್ಯುಲರ್ ವಿಡ್ತ್ ಬೇರೆ. ಈ ಹಿಂದಿನ ಪ್ರಾಬ್ಲಮ್ ಆಂಗ್ಯುಲರ್ ವಿಡ್ತ್ ಗೊತ್ತಾಗುತ್ತಲ್ಲ. ಹಿಂದೆ ನಿಮಗೆ ಸಿನಾಪ್ಸಿಸ್ ಅಲ್ಲಿ ಕ್ಲೀನ್ ಆಗಿ ಹೇಳಿದ್ದೀನಿ. ಲೀನಿಯರ್ ವಿಡ್ತ್ ಅಂದ್ರೆ ಹೀಗೆ ಉದ್ದ ಅಳತೆ ಮಾಡು, ಸ್ಕೇಲ್ ತಗೊಂಡು ನೋಡ್ತೀರಿ. ಆಂಗ್ಯುಲರ್ ವಿಡ್ತ್ ಅಂದ್ರೆ ಏನ್ ಮಾಡ್ತೀರಿ? ಪ್ರೊಟ್ರಾಕ್ಟರ್ ತಗೊಂಡು ನೋಡ್ತೀರಿ, ಆಂಗಲ್ ಅನ್ನ ಫೈಂಡ್ ಔಟ್ ಮಾಡ್ತೀರಿ. ಇದು ಲೆಂತ್ ಅನ್ನು ಫೈಂಡ್ ಔಟ್ ಮಾಡಿದ್ದು, ಅದು ಎಲ್ಲಿಂದ ಎಲ್ಲಿವರೆಗೆ ಉದ್ದ ಇದೆ ಅನ್ನುವಂಥದ್ದು. ಸೊ ಬೀಟಾ ಇಸ್ ಈಕ್ವಲ್ ಟು 2d ಲ್ಯಾಂಬ್ಡಾ ಬೈ ಎ ಅನ್ನುವಂಥದ್ದು. ಇದರ ಇಲ್ಲೇನೈತೆ ಅಂದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲ್ಯಾಂಬ್ಡಾ. ಇದನ್ನ ಕಲರ್ಸ್ ಅನ್ನ ನಾವು ನೆನ್ಪು ಮಾಡ್ಕೊಂಡ್ರೆ, ಯೆಲ್ಲೋ ಮತ್ತೆ ಬ್ಲೂ, ಜಸ್ಟ್ ನೋಡಿದೀವಲ್ಲ, ಬ್ಲೂ ಶಾರ್ಟರ್, ಯೆಲ್ಲೋ ಲಾಂಗರ್. ಶಾರ್ಟರ್ ವೇವ್ ಲೆಂತ್ ಹಾಕಿದ್ರೆ ವೇವ್ ಲೆಂತ್ ಡಿಕ್ರೀಸ್ ಮಾಡಿದ್ರೆ ಫ್ರಿಂಜ್ ವಿಡ್ತ್ ಡಿಕ್ರೀಸ್ ಆಗುತ್ತೆ. ಇಲ್ಲಿ ರಿಮೇನ್ಸ್ ಅನ್ಚೇಂಜ್ಡ್ ಅಲ್ಲ, ಬಿಕಮ್ಸ್ ವೈಡರ್ ಅಲ್ಲ, ಡಿಸಪಿಯರ್ ಅಲ್ಲ, ಬಿಕಮ್ಸ್ ನ್ಯಾರೋವರ್ ಅಲ್ವಾ? ಸೊ ಯಾಕಂದ್ರೆ ವೇವ್ ಲೆಂತ್ ಬ್ಲೂಗೆ ಶಾರ್ಟರ್ ಇದೆ ಯೆಲ್ಲೋಗಿಂತ, ಹಾಗಾಗಿ ಕರೆಕ್ಟ್ ಆಪ್ಷನ್ ಏನು? ವೇವ್ ಲೆಂತ್ ಡಿಕ್ರೀಸಸ್, ಬಿಕಮ್ ನ್ಯಾರೋವರ್. ಗುಡ್. ಎಸ್, ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್, two wavelengths lambda 1 equals to 780 nanometer and lambda 2 equals to 520 nanometer are used to obtain interference fringes. If nth bright band due to lambda 1 coincides with n plus 1th bright band due to lambda 2, then value of n is. ಈ ಥಿಯರಿಲಿ 5 ಮಾರ್ಕ್ಸಿಗೆ ಮಾಡಿದ್ರಿ ಈ ಪ್ರಾಬ್ಲಮ್ ಅನ್ನ. ಬಟ್ ಇಲ್ಲಿ ಏನು ಕೇಳಿದ್ರೆ ಎನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಅವ್ರು ಎನ್ ಅನ್ನು ಹೆಂಗೆ ಕೊಟ್ಟಿದ್ದಾರೆ ನಿಮಗೆ? n1 n2 ಅಂತ ತಗೋತಿದ್ವಿ ನಾವು.
ಎನ್ ಮತ್ತು ಎನ್ ಪ್ಲಸ್ ಒನ್ ಅಂದರೆ ಒಂದು ಫಿಫ್ತ್ ಆದರೆ ಇನ್ನೊಂದು ಸಿಕ್ಸ್ತ್ ಈ ಥರ ಅಲ್ವಾ. ಸೊ ಏನು ಮಾಡುವ ಇದಕ್ಕೆ ಆಪ್ಷನ್ಸ್ ನೋಡುವ. ಆಪ್ಷನ್ಸ್ ಹೇಳಿದರೆ ಎನ್ ವ್ಯಾಲ್ಯೂ 4 3 2 6 ಯಾವುದೋ ಒಂದು ಅಂತೇಳಿ. ಅದಕ್ಕೆ ಏನು ಮಾಡಬೇಕೀಗ ನಾವು 2 ಡಿಫ್ರೆಂಟ್ ವೇವ್ಲೆಂತ್ಸ್ಗಳನ್ನು ಯೂಸ್ ಮಾಡಿದಾಗ 2 ವೇವ್ಲೆಂತ್ಗಳು ಸೋರ್ಸ್ ಇದು ನೆನ್ಪಿಟ್ಕೊಳ್ಳಿ, S1 S2 ಅಲ್ಲ, ಸೋರ್ಸ್ ಇಟ್ ಸೆಲ್ಫ್ ಇಸ್ 2. 2 ಸೋರ್ಸ್ಗಳನ್ನು ಯೂಸ್ ಮಾಡಿದಾಗ then their maxima will coincide if n1 lambda 1 equals to n2 lambda 2. ಕಂಡೀಷನ್ ಗೊತ್ತಿದೆ ನಮ್ಗೆ, ಹೇಗೆ ಬಂತು ಅಂತಲೂ ಗೊತ್ತಿದೆ. xn1 xn2 ಇಕ್ವೇಟ್ ಮಾಡಿದರೆ ನಮ್ಗೆ ಇದು ಬಂದ್ಬಿಡುತ್ತೆ. ಓಕೆ, ಇಲ್ಲೇನಾಗಿದೆ ಅಂದರೆ n1 ಬೈ n2 ಈಚೆ ತಗೊಂಡ್ರೆ ಲ್ಯಾಂಬ್ಡಾ 2 ಬೈ ಲ್ಯಾಂಬ್ಡಾ 1 ಆಗುತ್ತೆ. ಬಟ್ ಇಲ್ಲೇನಾಗಿದೆ n1 ಅನ್ನು n ಅಂತ ಕೊಟ್ಟಿದ್ದಾರೆ, ಫಸ್ಟ್ nth ಬ್ರೈಟ್, ಇನ್ನೊಂದು n+1 ಅಂತ ಕೊಟ್ಟಿದ್ದಾರೆ, n2 ಅನ್ನು n+1. ಹೀಗೆ ಸಬ್ಸ್ಟಿಟ್ಯೂಟ್ ಮಾಡುವ, ಏನಾಗುತ್ತೆ. ಸೊ ಲ್ಯಾಂಬ್ಡಾ 1 780 ಇದೆ, ಲ್ಯಾಂಬ್ಡಾ 2 520 ನ್ಯಾನೋಮೀಟರ್ ಇದೆ. ಇಲ್ಲಿ ಕೂಡ ನೋಡಿ ರೇಷಿಯೋ ಬಂದಿದೆಯಲ್ಲ, ತಲೆ ಕೆಡಿಸ್ಕೋಬೇಡಿ, ಯೂನಿಟ್ ಯಾವುದೇ ಇದ್ಕೊಂಡು ಹೋಗಲಿ, ಮೀಟ್ರ್ ಇರಲಿ, ಕಿಲೋಮೀಟರ್ ಇರಲಿ, ನ್ಯಾನೋಮೀಟರ್ ಇರಲಿ, ಅಲ್ಲಿಗಲ್ಲಿ ಅದು ಕ್ಯಾನ್ಸಲ್ ಆಗುತ್ತೆ. ಇವೆಲ್ಲ ಸಣ್ಣ ವಿಚಾರಗಳು, ಟೈಮ್ ಸೇವ್ ಆಗುವಂಥದ್ದು. ಒಟ್ಕೊಳ್ಳೆ ಕನ್ವರ್ಷನ್ ಹಾಗೆಲ್ಲ ಥಿಂಕ್ ಮಾಡಬೇಕು ನೀವು. ನಿಮ್ಮ ಹತ್ರ ಇದೆ ಎನರ್ಜಿ, ಯು ಕ್ಯಾನ್ ಡೂ ದಿಸ್ ಡೆಫಿನೆಟ್ಲಿ. ನೀವು ಸರ್ ನಮ್ಮ ಹತ್ರ ಇಲ್ಲ, ನಿಮ್ಮ ಹತ್ರ ಇರೋ ಎನರ್ಜಿ ನನ್ನ ಹತ್ರ ಇರೋ ಎನರ್ಜಿ 1000 ಟೈಮ್ಸ್ ಇದೆ. ಯೂಸ್ ಮಾಡೋದು ಕಲಿಬೇಕು ಅಲ್ವಾ. ಓಕೆ, ಸಬ್ಸ್ಟಿಟ್ಯೂಟ್ ಮಾಡೋಣ ಈಗ. n ಡಿವೈಡ್ ಬೈ n+1 is equal to 520 divided by 780. That is n divided by n+1 equals to 4/6 ಆಯಿತು, ಕರೆಕ್ಟಾ. ಇದು ಸಿಂಪ್ಲಿಫೈ ಮಾಡಿ ಅಷ್ಟೇ ಬರುತ್ತಲ್ವ. ಸೊ ಈಗ ನೆಕ್ಸ್ಟ್ ಏನು ಮಾಡ್ತೀರಿ, 6n ಕ್ರಾಸ್ ಮಲ್ಟಿಪ್ಲೈ ಬಿಕಾಸ್ 4n+1. ಇಲ್ಲಿ ಇದನ್ನು ಸಿಂಪ್ಲಿಫೈ ಮಾಡ್ಬೋದು, 2 2s 2 3s ಅಂತೇಳಿ ಇರಲಿ. 6n ಆಯಿತು, ಇದು ಬ್ರ್ಯಾಕೆಟ್ ಓಪನ್ ಮಾಡಿದರೆ ಎಷ್ಟಾಗುತ್ತೆ, 4n+4 ಆಯಿತು. 4n ಆಚೆ ತಗೊಂಡೋಗಿ 2n ಆಯಿತು. 2n is equal to 4, n is equal to 2. We got the answer. n equals to 2. So correct option this one, n equals to. ಕಷ್ಟನಾ? ಇಲ್ಲಪ್ಪ, ಈಸಿ ಇದೆ. ಈ ಪ್ರಾಬ್ಲಮ್ ಹಿಂಗೆ ಅಂತ ನೀವು ತಿಳ್ಕೊಂಡು ಇದರ ಒಳಗಡೆ ಇರುವಂಥ ವಿಚಾರ ತಿಳ್ಕೊಬಿಡ್ಬೇಕು. ಯಾವಾಗಲೂ 2 ವೇವ್ಲೆಂತ್ ಕೊಯಿನ್ಸೈಡ್ ಆಗಿದೆ, ಆ 2 ವೇವ್ಲೆಂತಿಂದ ಬ್ರೈಟ್ ಲೈನ್ಗಳು ಕೊಯಿನ್ಸೈಡ್ ಆಗಬೇಕಂದ್ರೆ ಮಿನಿಮಮ್ ಡಿಸ್ಟೆನ್ಸ್ ಕೇಳಿದಾಗ ಮುಂದೆ ಮತ್ತೆ ಕೊಯಿನ್ಸೈಡ್ ಆಗಿರುತ್ತೆ. ಬಟ್ ಮಿನಿಮಮ್ ಕೇಳಿದ್ದಾರೆ ಅಂದಾಗ ಏನು ಮಾಡಬೇಕು, xn1 equals to xn2 ಅಂತ ಹಾಕಬೇಕು. ನೀವು ಬೇಕಾದರೆ ಮರ್ತೋಗಿದ್ದೀನಿ, ನಿಮ್ಮ ಕ್ಲಾಸಲ್ಲಿ ಇಂಥದ್ದೆಲ್ಲ ಮಾಡಿಸಿರ್ತೀವಿ. ಬಟ್ xn1 equals to xn2 ನೀವು ಮಾಡೋದಾದ್ರೆ ಮಾಡಿ ಹೇಳ್ತೇನೆ. xn1 equals to xn2 ಹಾಕ್ಕೊಳ್ಳಿ. xn1 ಇರೋ ಜಾಗದಲ್ಲಿ n ಲ್ಯಾಂಬ್ಡಾ 1 ಕ್ಯಾಪಿಟಲ್ ಡಿ ಡಿವೈಡ್ ಬೈ ಸ್ಮಾಲ್ ಡಿ, ಆಚೆ ಕಡೆ xn2 ಇರೋಲ್ಲಿ n2, ನಾ ಇಲ್ಲಿ n ಅಂದೆ, n1 ಅಲ್ಲಿ n2, ಲ್ಯಾಂಬ್ಡಾ 2 ಡಿ ಬೈ ಸ್ಮಾಲ್ ಡಿ. ಕ್ಯಾಪಿಟಲ್ ಡಿ ಸ್ಮಾಲ್ ಡಿ ಕ್ಯಾನ್ಸಲ್ ಆಗಿ ಹೋಗುತ್ತೆ. ಏನು ಉಳಿತು, n1 ಲ್ಯಾಂಬ್ಡಾ 1 equals to n2 ಲ್ಯಾಂಬ್ಡಾ 2. ನಾನು ಹೇಳ್ದಂಗೆ ನೀವು ಬರೀತಾ ಹೋದ್ರೆ ಬಂದ್ಬಿಡ್ತೀನಿ ನಿಮಗೆ. ಇದೇನು ಸರ್ ಇಷ್ಟೇ ಈಸಿನಾ ಅಂತೀರಿ ನೀವು ಅಲ್ವಾ. ಓಕೆ, ನೆಕ್ಸ್ಟ್ in Young's double slit experiment, slits are separated by 2 mm and screen is placed at a distance of 1.2 meter from the slits. Light consisting of 2 wavelengths 650 nanometer and 520 nanometer are used to obtain interference fringes. Then the separation between the fourth bright fringes of 2 different patterns produced by the 2 wavelength is ಸುಮಾರು ಉದ್ದ ಇದೆ, ಅರ್ಥ ಆಗ್ಲಿಕ್ಕೆ 1 ನಿಮಿಷ ಬೇಕೇನು ಅಲ್ಲ. ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಇದರಲ್ಲಿ, ಸ್ಲಿಟ್ ಸೆಪರೇಷನ್ ಕೊಟ್ರೆ, ಸ್ಕ್ರೀನ್ ಎಷ್ಟು ದೂರ ಇಟ್ಟಿದ್ದಾರೆ ಕೊಟ್ರೆ, ಇವೆಲ್ಲ ಫಿಕ್ಸ್ ಇದೆ. ಲೈಟ್ ಕನ್ಸಿಸ್ಟಿಂಗ್ ಆಫ್ 2 ವೇವ್ಲೆಂತ್ಸ್ ಅಂದ್ರೆ ಸೋರ್ಸ್ ಇದೆಯಲ್ಲ ಎಸ್, ಅದು 2 ವೇವ್ಲೆಂತ್ ಇದೆ, 650 ಮತ್ತು 520, ಎರಡು ಎಟ್ ಎ ಟೈಮ್ ಅಲ್ಲಿ ಬೀಳಿಸ್ತಾ ಇದ್ದಾರೆ. ಅದನ್ನು ಇಂಟರ್ಫರೆನ್ಸ್ ಫ್ರಿಂಜಸ್ ಆಗಿದೆ. ಈಗ ಏನು ಕೇಳ್ತಾ ಇದ್ದಾರೆ ಅಂದ್ರೆ ಸೆಪರೇಷನ್ ಬಿಟ್ವೀನ್ ದ ಫೋರ್ತ್ ಬ್ರೈಟ್ ಫ್ರಿಂಜಸ್ ಎಲ್ಲಾಗಿದೆ, ಫಸ್ಟ್ ವೇವ್ಲೆಂತ್ ಇಂದು ನೋಡ್ಬೇಕು. ಫಸ್ಟ್ ವೇವ್ಲೆಂತ್ ಇಂದು ಪೊಸಿಷನ್ ಆಫ್ nth ಬ್ರೈಟ್ ಫ್ರಿಂಜ್ xn1 ಸಿಕ್ತು ನಮ್ಗೆ. ಆಮೇಲೆ ಏನು ಕೇಳ್ತಾರೆ ಅಂದ್ರೆ ಆಫ್ 2 ಡಿಫರೆಂಟ್ ಪ್ಯಾಟರ್ನ್ಸ್ ಅಂತ ಕೇಳ್ತಾರೆ. ಹಾಗಾದ್ರೆ ಇನ್ನೊಂದು ವೇವ್ಲೆಂತಿಗೂ ನಾವು xn2 ಅಂತ ತಗೊಳ್ಳೋದು. ಕೇಳಿರೋದೇನು, ಇದು ಸೆಂಟರ್ ಇದೆಯಲ್ಲ, ಈ ಸೆಂಟರ್ ಕೋಯಿನ್ಸೈಡ್ ಇರುತ್ತೆ. x11 xn2 ಈ ರೀತಿ ಇರ್ಬೋದು. ಯಾವ್ದು ದೊಡ್ಡದು ಬರುತ್ತೆ ಹೇಳಿ, ನನಗಂತೂ ಗೊತ್ತಾಯ್ತು, ನಿಮಗೂ ಗೊತ್ತಾಗುತ್ತೆ. ಈ ವೇವ್ಲೆಂತ್ ಯಾವ್ದು ಜಾಸ್ತಿ ಇದೆ ಅದ್ರದ್ದು ಪ್ಯಾಟರ್ನ್ ಫ್ರಿಂಜ್ ಬಿಡ್ತು ದೊಡ್ಡದಿರುತ್ತೆ. ಹಾಗಾಗಿ x11 ದೂರ ಜಾಸ್ತಿ, xn2 ಕಡಿಮೆ ಇರುತ್ತೆ. ನೀವೇನು ಮಾಡಬೇಕು, ನಿಮ್ಗೆ ಕೇಳಿರೋದು ಇವೆರಡರ ಮಧ್ಯದ ಡಿಸ್ಟೆನ್ಸ್. ಹಾಗಾಗಿ xn1 ಮೈನಸ್ xn2 ಮಾಡಿದರೆ ಈ ವಿಡ್ತ್ ಸಿಗುತ್ತೆ. ಇಷ್ಟೇ ಇರೋದು. ಏನಾ ಸರ್? ಅಷ್ಟೇ.
ಪೊಸಿಷನ್ ಆಫ್ nth ಬ್ರೈಟ್ ಫ್ರಿಂಜ್ ಈಕ್ವಲ್ಸ್ ಟು xn ಇಸ್ ಈಕ್ವಲ್ ಟು n ಲ್ಯಾಂಬ್ಡಾ ಡಿ ಬೈ ಡಿ ಗೊತ್ತಿದೆ ನಮಗೆ. ಓಕೆ, ಇಲ್ಲಿ n ಫಿಕ್ಸ್ 4 ಅನ್ನೋದು, ಲ್ಯಾಂಬ್ಡಾ ಬೇರೆ ಬೇರೆ, ಡಿ ಮತ್ತು ಸ್ಮಾಲ್ ಡಿ ಸೇಮ್ ಇರುತ್ತೆ. ನೆಕ್ಸ್ಟ್ ಏನು ಕೇಳಿದ್ರೆ xn1 ಅಂತ ತಗೊಂಡ್ರೆ ಫಸ್ಟ್ ಇನ್ ವೇವ್ ಲೆಂತ್ಗೆ ಲ್ಯಾಂಬ್ಡಾ 1 ಇಂಟು ಡಿ ಡಿವೈಡ್ ಬೈ ಡಿ n ಸೇಮ್ 4 ಇರುತ್ತೆ. xn2 ಅಂತ ಸೆಕೆಂಡಿಗೆ ತಗೊಂಡ್ರೆ n ಲ್ಯಾಂಬ್ಡಾ 2 ಡಿ ಬೈ ಸ್ಮಾಲ್ ಡಿ, ಕರೆಕ್ಟಾ? ಲ್ಯಾಂಬ್ಡಾ 2 ಇಂಟು ಕ್ಯಾಪಿಟಲ್ ಡಿ ಡಿವೈಡ್ ಬೈ ಸ್ಮಾಲ್ ಡಿ. ಈಗಾಗಲೇ ಹೇಳಿದ ಅರ್ಥ ಆಯ್ತು ನಿಮ್ಗೆ, ಅವಾಗ ನಾನು ಹಿಂಗೆ ಮಾಡಿ ತೋರಿಸಿದ್ನಲ್ಲ. ಅದೇನು ಕೇಳಿದರೆ xn1 ಅನ್ನೋದು ಫಸ್ಟ್ ವೇವ್ ಲೆಂತ್ಗೆ, ಫಸ್ಟ್ ವೇವ್ ಲೆಂತ್ 650 ಇದೆ, ಸೆಕೆಂಡ್ 520 ಇದೆ. ಸೊ ಇದ್ರ ಫ್ರಿಂಜ್ ವಿಡ್ತ್ ಜಾಸ್ತಿ ಇರುತ್ತೆ, ಹಾಗಾಗಿ ಇದ್ರ ದೂರ ಜಾಸ್ತಿ. xn1 ದೊಡ್ಡದು ಬರುತ್ತೆ, xn2 ಸಣ್ಣದು ಬರುತ್ತೆ. ಅದೇನು ಆಗಲ್ಲ ಬಿಡ್ರಿ, xn2 ಮೈನಸ್ xn ಮಾತ್ರ ನೆಗೆಟಿವ್ ಬರುತ್ತೆ. ನಿಮ್ಗೆ ನೆಗೆಟಿವ್ ಪಾಸಿಟಿವ್ ಸಂಬಂಧ ಇಲ್ಲ, ನೀವು ಇದನ್ನು ಫೈಂಡ್ ಔಟ್ ಮಾಡ್ಬೇಕು ಆನ್ಸರ್ ಅಲ್ವಾ? ಬಿಡಿ, ನಾನು ಹೇಳಿದ್ ನಿಮಗೆ ಇವೆಲ್ಲ ಕಲ್ತ್ಕೊಂಡ್ರೆ ಒಳ್ಳೇದು ಅಂತೇಳಿ. ಓಕೆ, ಈಗ ಡಿಫ್ರೆನ್ಸ್ ನೋಡ್ಬೇಕು. xn1 ಮೈನಸ್ xn2, xn2 ಮೈನಸ್ xn1 ಅಂತ ಬರ್ದಿದ್ದೀನಿ ಇಲ್ಲಿ ತಪ್ಪಾಗಿ. xn1 ಮತ್ತೆ ಮೈನಸ್ xn2 ಅದು, ಯಾಕೆಂದ್ರೆ ಇಲ್ಲಿ ನೋಡಿ ಲ್ಯಾಂಬ್ಡಾ 1 ಮೈನಸ್ ಲ್ಯಾಂಬ್ಡಾ 2 ಬರ್ತೀನಿ, ಇದನ್ನು ಸರಿ ಮಾಡ್ಕೊಳ್ಳಿ. n1 ಇದು n2, ಅರ್ಥ ಆಗುತ್ತಲ್ವಾ? ಓಕೆ, ಮತ್ತೆ ಕರೆಕ್ಷನ್ ಮಾಡೋಕೆ ಹೋದ್ರೆ ಸುಮಾರು ಕೆಲಸ ಆಗುತ್ತೆ. ಸೊ ಲ್ಯಾಂಬ್ಡಾ 1 ಮೈನಸ್ ಲ್ಯಾಂಬ್ಡಾ 2. ಓಕೆ, ಸೊ ದಟ್ ಈಸ್ ನೋಡಿ n ಕ್ಯಾಪಿಟಲ್ ಡಿ ಸ್ಮಾಲ್ ಡಿ ಕಾಮನ್ ಎಲ್ಲದಕ್ಕೂ ಹೊರಗೆ ಇಟ್ಬಿಡೋಣ. n ಅಂದ್ರೆ 4 ಆಯಿತು, ಕ್ಯಾಪಿಟಲ್ ಡಿ 1.2 ಇದೆ, ಸ್ಮಾಲ್ ಡಿ ನಮ್ಗೆ ಗೊತ್ತು ಸರ್ ಕನ್ವರ್ಷನ್, ಮತ್ತೆ ಬರೀಬೇಡಿ 2 ಇಂಟು 10⁻³ ಇದು ಸರ್ ವೇವ್ ಲೆಂತ್ ಗೊತ್ತು ನಮ್ಮ ಕನ್ವರ್ಷನ್ 6.5 ಇಂಟು 10⁻⁷ ಮೈನಸ್ 5.2 ಇಂಟು 10⁻⁷. ನಾವು ನ್ಯಾನೋಮೀಟರ್ನ ಮೀಟ್ರಿಂಗ್ ಮಾಡ್ಕೊಂಬಿಟ್ಟಿದ್ವಿ, ಎಲ್ಲ SI ಇದೆ. ಇಲ್ಲಿ ಮಾತ್ರ ಮಿಲಿಮೀಟ್ರಲ್ಲಿ ಕೇಳಿದ್ದಾರೆ. ಈ ಹಂಗಂತ ಎಲ್ಲ ಮಿಲಿಮೀಟರ್ ಮಾಡೋಕೆ ಹೋಗ್ಬೇಡಿ, ಮಾಡ್ಕೊಂಡು ಇದ್ದದ್ದು ಸ್ವಲ್ಪ ಕನ್ವೀನಿಯೆಂಟ್ ಆಗಿ ಹೋಗಿ. ಕೇಳ್ಬೋದು ಮಿಲಿಮೀಟರ್ ಮಾಡ್ರೆ ಏನಾಗುತ್ತೆ ಸರ್ ಅಂತ. ಆನ್ಸರ್ ಬರುತ್ತಪ್ಪ, ಬರ್ದೇ ಹೋಗುತ್ತಾ? ನೀವೇನೇನು ಮಾಡಬೇಕು, ವೇವ್ ಲೆಂತ್ ಅನ್ನು ಮಿಲಿಮೀಟರ್ ಮಾಡಬೇಕು, ಈ ಸ್ಲಿಟ್ ವಿಡ್ತ್ ಅನ್ನು ಮಿಲಿಮೀಟರಲ್ಲಿ ಇದೆ. ಇಷ್ಟು ಕೆಲಸ ಜಾಸ್ತಿ. 10⁻⁷ ಮೀಟರ್ ಮಾಡಿದ್ವಿ, ಏನಾಗುತ್ತೆ 10⁻10 ಆಗುತ್ತೆ ಅಷ್ಟೇ, ಮತ್ತೇನಾಗಲ್ಲ ಅಲ್ವಾ? ಓಕೆ, ಈಗ ಇದನ್ನು ಸಿಂಪ್ಲಿಫೈ ಮಾಡಿ. So we will get 2 1s are 2 2s are 2 into 1.2 into 10⁻³ ಮೇಲೆ ತಗೊಳ್ಳಿ +3. ಇವೆಲ್ಲ ಗೊತ್ತಾಗಿದೆ ನಿಮಗೆ, ಎಲ್ಲ ಈಗಲೇ ಎಕ್ಸ್ಪರ್ಟ್ ಆಗ್ತಾ ಬಂದಿರಿ ಅನ್ಕೊಂಡ್ಬಿಡ್ತೀನಿ ನಾನು. ಒಂದೊಂದ್ಸರಿ ಹೇಳಿದ್ ನೆನಪಿರುತ್ತೆ ನಿಮ್ಗೆ ಅಂತೀನಿ. 10⁻³ 6.5 ಮೈನಸ್ 5.2 ನೋಡಿ, ಪವರ್ ಸೇಮ್ ಇದೆ, ಸಬ್ಟ್ರಾಕ್ಷನ್ ಮಾಡ್ಬೋದು. 1.3 ಇಂಟು 10⁻⁷ ಮಲ್ಟಿಪ್ಲೈ ಮಾಡಿ. ಕ್ಯಾಲ್ಕುಲೇಟರ್ ತಗೋತೀರಾ? ತಗೋಬಾರ್ದು. ಇದನ್ನು ಈಸಿಯಾಗಿ ಮಾಡ್ಬೇಕಂದ್ರೆ ಏನು ಮಾಡಿ, ಸೊ 13 ಟೇಬಲ್ ಬರುತ್ತಲ್ಲ ನಿಮಗೆ, 2 ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿ 2.4 ಆಗುತ್ತೆ, 13 ಇಂದ ಮಲ್ಟಿಪ್ಲೈ ಮಾಡಿ, ವಿಲ್ ಗೆಟ್ ದ ಆನ್ಸರ್ 3.12 ಇಂಟು 10⁻⁴. ಇಲ್ಲಿ +3, ಇದು -7 -4 ಉಳ್ಕೊಂಡು. ಸರ್ ಇದು ಮೀಟ್ರಲ್ಲಿ ಇದೆ, ಮಿಲಿಮೀಟರ್ ಮಾಡಿ 10⁻³ ಮಾಡಿ 0.312 ಇಂಟು 10⁻³ ಮೀಟರ್. ಈಗೇನಾಯ್ತು? ಈಗ ಸರ್ 10⁻³ ಅಂದರೆ ಮಿಲಿಮೀಟರ್ ಅಲ್ವಾ ಸರ್? ಸೊ 0.312 mm is the correct option. Okay, good. Next, in Young's double slit experiment, using monochromatic light of wavelength lambda, the intensity of light at a point on the screen where the path difference is lambda is k units. ಈ k ಬೇಡ ಅಲ್ವಾ? ಇದು ಬೇಡ. Lambda is k units. The intensity of light at a point where the path difference is lambda by 3 is. ಕ್ವಶನ್ ಏನಾಗಿದೆ ಇಲ್ಲಿ, ಈಸ್ ಕೆ ಈಸ್ ಅಂತಲಾಗಿದೆ, ಈ ಕೆ ಈಸ್ ಅಲ್ಲ, ಇದನ್ನ ಸ್ಟ್ರೈಕ್ ಔಟ್ ಮಾಡ್ಕೊಳ್ಳಿ. ಕೆ ಈಸ್ ಡಬಲ್ ಆಗಿದೆ ನೋಡಿ, ಹಿಂಗೆ ಇಟ್ಬಿಡ್ತೀನಿ. ಈಗ ಕ್ವಶನ್ ಬರ್ಕೊಳ್ಳೋದಾದ್ರೆ ಡಿಫ್ರೆನ್ಸ್ ಇಸ್ ಲ್ಯಾಂಬ್ಡಾ ಈಸ್ ಕೆ ಯೂನಿಟ್ಸ್. ಕ್ವಶನ್ ಏನು ಗೊತ್ತಾ, ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಯೂಸಿಂಗ್ ಮೊನೋಕ್ರೋಮ್ಯಾಟಿಕ್ ಲೈಟ್, ಒಂದೇ ವೇವ್ ಲೆಂತ್, ಅದರ ವೇವ್ ಲೆಂತ್ ಲ್ಯಾಂಬ್ಡಾ, ಇಂಟೆನ್ಸಿಟಿ ಆಫ್ ಲೈಟ್ ಎಟ್ ಎ ಪಾಯಿಂಟ್ ಆನ್ ದ ಸ್ಕ್ರೀನ್, ಇಂಟೆನ್ಸಿಟಿ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಸ್ಕ್ರೀನ್ ನಲ್ಲಿ ಅಬ್ಸರ್ವ್ ಮಾಡಿದ್ರೆ ಅದರ ಪಾತ್ ಡಿಫ್ರೆನ್ಸ್ ಲ್ಯಾಂಬ್ಡಾ ಇದ್ದಾಗ ಏನಾಗಿರುತ್ತಂತೆ, ದಟ್ ಈಸ್ ಕೆ ಯೂನಿಟ್ಸ್. ಎಷ್ಟು ಅಂತ ಹೇಳಿಲ್ಲ ಅವ್ರು, ಕೆ ಅಂತ ಕೊಟ್ಟಿದ್ದಾರೆ, ನಂಬರ್ಸ್ ಕೊಡೋ ಬದಲು ಕೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ಏನು ಕೇಳ್ತಾರೆ, ದ ಇಂಟೆನ್ಸಿಟಿ ಆಫ್ ಲೈಟ್ ಎಟ್ ಎ ಪಾಯಿಂಟ್ ವೇರ್ ಪಾತ್ ಡಿಫ್ರೆನ್ಸ್ ಇಸ್ ಲ್ಯಾಂಬ್ಡಾ ಬೈ 3. ಪಾತ್ ಡಿಫ್ರೆನ್ಸ್ ಲ್ಯಾಂಬ್ಡಾ ಬೈ 3 ಇದ್ರೆ ಎಷ್ಟಿರುತ್ತೆ? ಆಪ್ಷನ್ಸ್ ನೋಡಿ, ಏನಾದ್ರು ನಂಬರ್ಸ್ ಇಲ್ಲ, ಕೆ ದಲ್ಲೇ ಹೇಳಿ ಅಂತ ಹೇಳಿದ್ದಾರೆ. ಇರೋದು ನೋಟ್ ಮಾಡ್ಕೊಂಡ್ರಾ? ನಾನು ಈ ಮಾರ್ಕ್ ಮಾಡಿಟ್ಟಿದ್ದೀನಿ, ಇದನ್ನು ಬಿಟ್ಟು ನೋಟ್ ಮಾಡ್ಕೊಳ್ಳಿ, ಡಬಲ್ ಆಗಿದೆ ಅದು. ಓಕೆ, ಈಗ ಏನಾಯ್ತು ಕೇಳಿದ್ರೆ, ಈ ಇಂಟೆನ್ಸಿಟಿ ಅಂತ ಹೇಳಿದಾಗ ಆಂಪ್ಲಿಟ್ಯೂಡು ಸೇಮ್ ಇದೆ ಅಂತ ಅರ್ಥ. ಇಲ್ಲಾಂದ್ರೆ ಒಂದ್ರ ಆಂಪ್ಲಿಟ್ಯೂಡು, ಇನ್ನೊಂದ್ರದ್ದು ಆಂಪ್ಲಿಟ್ಯೂಡು, ಇನ್ನೊಂದ್ರ ಇಂಟೆನ್ಸಿಟಿ, ಏನು ಮಾತಾಡಲಿಲ್ಲ, ಸೇಮ್ ಬೋತ್ ಇಸ್ 2 ಸೋರ್ಸಸ್ ಇದೆಯಲ್ಲ, ಕೋರೆಂಟ್ ಸೋರ್ಸ್ಗಳ ಸೇಮ್ ಆಂಪ್ಲಿಟ್ಯೂಡ್ ಸೇಮ್ ಇಂಟೆನ್ಸಿಟಿ. ಓಕೆ, ಅದಕ್ಕೆ ಫಾರ್ಮುಲಾ ಯಾವುದು?
ಪಾತ್ ಡಿಫರೆನ್ಸ್ ಲ್ಯಾಂಬ್ಡಾ, ಇಂಟೆನ್ಸಿಟಿ ಕೆ ಅಂತ ಕೊಟ್ಟಿದ್ದಾರೆ. ಸೊ ಫಾರ್ಮುಲಾ ಇದು ಐ ಇಸ್ ಈಕ್ವಲ್ ಟು 4I0 cos ಸ್ಕ್ವೇರ್ 5/2. ಸಿನಾಪ್ಸಿಸ್ ಅಲ್ಲಿ ನೋಡಿದ್ರಲ್ವ, ಇದು ಹೇಗೆ ಬಂತು ಅಂತಲೂ ಗೊತ್ತಾಗಿದೆ ನಿಮಗೆ. cos ಸ್ಕ್ವೇರ್ 5/2, ಐ ಇಸ್ ಈಕ್ವಲ್ ಟು 4I0 cos ಸ್ಕ್ವೇರ್ 5/2. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಪಾತ್ ಡಿಫರೆನ್ಸ್ ಲ್ಯಾಂಬ್ಡಾ ಇದ್ದಾಗ ಇಂಟೆನ್ಸಿಟಿ ಕೆ ಇರುತ್ತಂತೆ. ಈಗ ಲ್ಯಾಂಬ್ಡಾ ಸಬ್ಸ್ಟಿಟ್ಯೂಟ್ ಮಾಡೋಕ್ಕಾಗಲ್ಲ. ಇಲ್ಲಿ ನಮಗೆ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು? ಫೇಸ್ ಡಿಫರೆನ್ಸ್. ಹಾಗಾಗಿ ಲ್ಯಾಂಬ್ಡಾ ವೇವ್ ಲೆಂತ್ ಇದ್ದರೆ ಫೇಸ್ ಡಿಫರೆನ್ಸ್ ಎಷ್ಟಿರುತ್ತೆ ಅದನ್ನು ಫಸ್ಟ್ ಪಾಯಿಂಟ್ ಔಟ್ ಮಾಡಿ. ಸೊ ಫೇಸ್ ಡಿಫರೆನ್ಸ್ ಅಂದರೆ 2π/λ ಇಂಟು ಪಾತ್ ಡಿಫರೆನ್ಸ್. ಈಗ ಪಾತ್ ಡಿಫರೆನ್ಸ್ ಲ್ಯಾಂಬ್ಡಾ ಹಾಕಿದರೆ ಎಷ್ಟು ಉಳಿಯುತ್ತೆ ಫೇಸ್ ಡಿಫರೆನ್ಸ್? 2π/λ ಇಂಟು ಲ್ಯಾಂಬ್ಡಾ ಮಾಡಿದರೆ ಲ್ಯಾಂಬ್ಡಾ ಕ್ಯಾನ್ಸಲ್ ಆಯಿತು, 5 = 2π ಉಳ್ಕೊಳ್ಳುತ್ತೆ. ಸರಿನಾ? ತಂದು ಇಲ್ಲಿ ಹಾಕ್ರಪ್ಪ, ಏನಾಯ್ತು ಅವಾಗ? ಐ ಇರೋದು ಕೆ ಅಂತ, ಇಂಟೆನ್ಸಿಟಿ ಕೆ ಅಂತ. ಈ ರೀತಿ ನೋಡಿ, ಪಾತ್ ಡಿಫರೆನ್ಸ್ ಲ್ಯಾಂಬ್ಡಾ ಇದ್ದಾಗ ಫೇಸ್ ಡಿಫರೆನ್ಸ್ 2π ಮಾಡ್ಬೇಕಂತ ಇಲ್ಲ ಮಕ್ಕಳೇ, ನಿಮ್ಗೆ ಅರ್ಥ ಆಗೋಕೆ ಮಾಡಿದ್ದೀನಿ. ಇವೆಲ್ಲ ಕಾಮನ್ ಆಗಿ ಗೊತ್ತಾಗ್ಬಿಡುತ್ತೆ. ಲ್ಯಾಂಬ್ಡಾ ಇದ್ರೆ 2π. ಯಾಕೆ ಗೊತ್ತಾಗಲ್ಲ? ವೇವ್ ಲೆಂತ್ ಅಂತೀವಲ್ಲ ನಾವು, ಅದನ್ನು 2π ಅಲ್ವಾ? ವೇವ್ ಲೆಂತ್ ಲ್ಯಾಂಬ್ಡಾ ಕೊಟ್ಟಿದ್ರೆ ದಟ್ ಈಸ್ ಈಕ್ವಲ್ಸ್ ಟು 2π ರೇಡಿಯನ್ಸ್. ಹಾಗಾಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 2 ಕ್ಯಾನ್ಸಲ್ ಆಯಿತು. cos π is -1, ಅದರ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ? -1 ಸ್ಕ್ವೇರ್ ಇಸ್ +1. ಸೊ ಯು ವಿಲ್ ಗೆಟ್ k = 4I0. ಈ ವ್ಯಾಲ್ಯೂ ಬಂತು. ಒಂದು ಕೆಲಸ ಮಾಡ್ಕೊಂಡ್ವಿ ನಾವು, ಕೆ ವ್ಯಾಲ್ಯೂ 4I0 ಅನ್ನೋದು ಗೊತ್ತಾಯ್ತು ನಮಗೆ. ಸೆಕೆಂಡ್ ಏನು ಕೇಳಿದಾರೆ ಅಂದರೆ, ದ ಇಂಟೆನ್ಸಿಟಿ ಆಫ್ ಲೈಟ್ ಎಟ್ ಪಾಯಿಂಟ್ ವೇರ್ ಪಾತ್ ಡಿಫರೆನ್ಸ್ ಇಸ್ λ/3 λ/3 ಇದ್ರೆ ಎಷ್ಟು ಬರುತ್ತಪ್ಪ ಅಂತ ಕೇಳಿದ್ದಾರೆ ಇಂಟೆನ್ಸಿಟಿ. ಓಕೆ, ಆ ಪಾತ್ ಡಿಫರೆನ್ಸ್ λ/3 ಇದ್ದಾಗ ಫೇಸ್ ಡಿಫರೆನ್ಸ್ ಎಷ್ಟು ಬಂತು ನಮಗೆ? ದಟ್ ಈಸ್ 2π/λ ಇಂಟು λ/3 = 2π/3. ಎಷ್ಟದು? 2π ಅಂದರೆ 360 / 3 ಮಾಡಿದರೆ ಎಷ್ಟು ಬರುತ್ತೆ? 120 ಬರುತ್ತಾ? ಓಕೆ, ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ 4I0 ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡೋದು. cos ಸ್ಕ್ವೇರ್ 2π/6 ಆಯಿತು. ಆಲ್ರೆಡಿ ಅಲ್ಲಿ ಏನಿತ್ತು? ಅದು 5 ಇತ್ತಲ್ಲ, 5/2 ಇತ್ತಲ್ಲ, 2 ಇದಕ್ಕೆ ಮಲ್ಟಿಪ್ಲೈ ಆಯಿತು. 2 3 6 ಆಯಿತು, 2π / 6 ಆಯಿತು. 2π/6 ಆದರೆ ಎಷ್ಟಾಗುತ್ತೆ? 360/6 60 ಡಿಗ್ರಿನಾ? cos 60 ಅಂದರೆ ಎಷ್ಟು? 1/2ನ 1/2 ಸ್ಕ್ವೇರ್ ಮಾಡಿದರೆ ಏನಾಗುತ್ತೆ? 1/4 ಆಗುತ್ತೆ. 1/2 ಬಂತು, ಅದ್ರ ಸ್ಕ್ವೇರ್ ಮಾಡಿದ್ರೆ 4 ಕ್ಯಾನ್ಸಲ್ ಆಯಿತು. ಐ ಇಸ್ ಈಕ್ವಲ್ ಟು I0 ಉಳಿತು. ನಮಗೆ ಈಗ ಹೊಸ ಇಂಟೆನ್ಸಿಟಿ I0 ಅಂತ. ಎಲ್ಲ ಇದೇ ಆಪ್ಷನ್ ಇಲ್ಲ, ಕೇದಲ್ಲಿ ಕೇಳಿದ್ದಾರೆ. ಏನು ಮಾಡೋದು ಈಗ? ಕೆ ಅಂದರೆ ಎಷ್ಟು? ಕೆ ಇಸ್ ಈಕ್ವಲ್ ಟು 4I0. ಹಾಗಾದ್ರೆ I0 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? k/4. ಇದೇ ಆಪ್ಷನ್. ಈಗ ಹೀಗಿದೆ, ಗೊತ್ತಾಯ್ತಲ್ಲ ಏನಾಯ್ತು ಹೇಳಿ? ಓಕೆ, ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್, k/4. ನೆಕ್ಸ್ಟ್, ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್, the distance between the slits and the screen is 1.2 meter and the distance between the two slits is 2.4 mm. If a thin transparent mica sheet of thickness 1 micrometer and a refractive index 1.5 is introduced between one of the interfering beams, the shift in the position of central bright fringe is. Direct formula ಹಾಕಿ ಮಾಡುವಂಥದ್ದು. ಮಾಡ್ತೀರಾ? ಮಾಡೋದಾದ್ರೆ ಹಾಗೆ ಬಿಟ್ಟು ಮುಂದಕ್ಕೆ ಹೋಗ್ಬಿಡ್ತೀನಿ. ಏನು ಮಾಡ್ತೀರಿ ಇದಕ್ಕೆ? ಶಿಫ್ಟ್ ಇನ್ ದ ಪೊಸಿಷನ್ ಆಫ್ ದ ಸೆಂಟ್ರಲ್ ಫ್ರಿಂಜ್ ಆರ್ ಸೆಂಟ್ರಲ್ ಮ್ಯಾಕ್ಸಿಮಾ. ಇಂಟರ್ಫರೆನ್ಸ್ ಅಲ್ಲಿ ಎರಡು S1 S2 ಇರುತ್ತೆ ನೋಡಿ. ಸೋರ್ಸ್ ಒಂದು S ಅನ್ನೋದು S1 S2 ಒಂದು ದಾರಿ ಮಧ್ಯೆ ಒಂದು ಸಣ್ಣ ಟ್ರಾನ್ಸ್ಪರೆಂಟ್ ಶೀಟ್ ಅನ್ನು ಹಾಕ್ಬಿಟ್ಟಿದ್ದಾರೆ. ಅದರ ಥಿಕ್ನೆಸ್ ಕೂಡ ಕೊಟ್ಟಿದ್ದಾರೆ ನೋಡಿ. ಸ್ಕ್ರೀನ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಸ್ಲಿಟ್ ಡಿಸ್ಟೆನ್ಸ್, ಥಿನ್ ಟ್ರಾನ್ಸ್ಪರೆಂಟ್ ಮೈಕಾ ಶೀಟ್ ಆಫ್ ಥಿಕ್ನೆಸ್ 1 ಮೈಕ್ರೋಮೀಟರ್. 1 ಮೈಕ್ರೋ ಅಂದರೆ 10⁻⁶. ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ 1.5 ಅಂತೆ, ನಿಯರ್ಲಿ ಗ್ಲಾಸ್ ಅಂದಂಗಾಯ್ತು. ಇಂಟ್ರೊಡ್ಯೂಸ್ ಬಿಟ್ವೀನ್ ಒನ್ ಆಫ್ ದ ಇಂಟರ್ಫಿಯರಿಂಗ್ ಬೀಮ್ಸ್, ದ ಸ್ಲಿಟ್ ಶಿಫ್ಟ್ ಇನ್ ದ ಪೊಸಿಷನ್ ಆಫ್ ದ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಈಸ್. ಶಿಫ್ಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ ಬರೀಬೇಕು, ಅಂದಾಜಿ ಬರೀಲಿಕ್ಕೆ ಆಗ್ಲಿಕ್ಕಿಲ್ಲ ಇದು. ಅದಕ್ಕೆ ಫಾರ್ಮುಲಾ ನೆನ್ಪು ಮಾಡ್ಕೊಳ್ಳಿ. ಶಿಫ್ಟ್ ಇನ್ ದ ಪೊಸಿಷನ್ ಆಫ್ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಈಸ್ x = n-1 t ಕ್ಯಾಪಿಟಲ್ D / ಸ್ಮಾಲ್ t. ಸಬ್ಸ್ಟಿಟ್ಯೂಟ್ ಮಾಡಿ ಎಷ್ಟು ಬರುತ್ತೆ? n ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ 1.5 ಆಯಿತು, -1. ಸೊ ಉಳಿದಿದ್ದು ಥಿಕ್ನೆಸ್ ಅದೇನಿದೆ 1 ಮೈಕ್ರೋಮೀಟರ್, 1 × 10⁻⁶. ಇದು ಕ್ಯಾಪಿಟಲ್ ಡಿ ಮೀಟರಲ್ಲೇ ಕೊಟ್ಟಿದ್ದಾರೆ 1.2 ಮೀಟರು. ಇದು 2.4 mm ಇದೆ 10⁻⁻3. ಸಬ್ಸ್ಟಿಟ್ಯೂಷನ್ ಕನ್ವರ್ಟ್ ಮಾಡೋಕ್ಕೆ ನಿಮ್ಗೆ ಬರುತ್ತೆ ಇಷ್ಟೊತ್ತಿಗೆ. ಈಗ ಇನ್ನೇನು ಮಾಡಬೇಕು? ಸಿಂಪ್ಲಿಫೈ ಮಾಡಿ. 1.5 - 1 ಅಂದರೆ ಎಷ್ಟಾಯಿತು? 0.5. 0.5 ಅಂದರೆ 1/2 ಆಯಿತು. 1.2 ಇದಕ್ಕೆ 12/24 ಅಂದರೆ 1/2 ಆಗುತ್ತೆ. ಪಾಯಿಂಟ್ ಆಚೆ ತಗೊಂಡ್ರೆ. ಸೊ 0.5 × 1/2 ಅನ್ನೋದು ಇದರಿಂದ ಬಂತು, ಇಲ್ಲಿ ಕ್ಯಾನ್ಸಲ್ ಆಗಿ 10⁻⁶, 10⁻³ ಇದೆ. ಸೊ 2 ಇಂದ ಡಿವೈಡ್ ಮಾಡಿದ್ರೆ 0.25 × 10⁻³ ಮೀಟರ್. -3 ಬಂದರೆ ಏನು ಮಾಡ್ತೀರಿ? ಮೀಟರಲ್ಲಿ ಅದನ್ನು ಮಿಲಿಮೀಟರ್ ಕನ್ವರ್ಟ್ ಮಾಡ್ಬೋದಲ್ವಾ? ಸೊ ಆನ್ಸರ್ ಏನಾಯ್ತು ಹಾಗಾದರೆ? 0.25 ಮಿಲಿಮೀಟರ್.
This is the correct answer. This one. Okay. So next, two coherent monochromatic light beams of intensities I and 4I are superimposed. The maximum and minimum possible intensities in the resultant beam are. So ಇಲ್ಲಿ ಆಪ್ಷನ್ಸ್ ನೋಡೋಣ ಏನು ಕೊಟ್ಟಿದ್ದಾರೆ. 5I and I, 5I and 3I, 9I and I, 9I and 3I. ನಿಮಗೆ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಕೊಟ್ಟಿದ್ದೀನಿ, ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಕೊಟ್ಟಿದ್ದೀನಿ. ಹಾಗಾಗಿ ನಿಮಗೆ ಆ ಫಾರ್ಮುಲಾ ಯೂಸ್ ಮಾಡೋದು ಗೊತ್ತಿದೆ, ಈಗಾಗಲೇ ನೋಡಿದ್ರಲ್ಲ ಜಸ್ಟ್ ಸಿನಾಪ್ಸಿಸ್ ಅನ್ನ. ಸೊ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಅಂದಾಗ ಏನಾಯ್ತು, ಐ ಮ್ಯಾಕ್ಸಿಮಮ್ ಸ್ಕ್ವೇರ್ ರೂಟ್ ಆಫ್ I1 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ I2 ಹೋಲ್ ಸ್ಕ್ವೇರ್. ಇಲ್ಲಿ ಯಾರೋ ನನಗೆ ಮೆಸೇಜ್ ಮಾಡಿ ಕೇಳಿದಿರಲ್ವಾ, ಇದಕ್ಕೆ ನೀವು ಸ್ಕ್ವೇರ್ ರೂಟ್ ಆಫ್ I1 ಅಂಡರ್ ಅಲ್ಲಿ ತಗೊಳ್ಬಾರ್ದು, ರಾಂಗ್ ಆಗುತ್ತೆ ಮ್ಯಾಥಮೆಟಿಕ್ಸ್ ಪ್ರಕಾರ. ಏನು ಹೇಳಿ ಸರ್, ಫುಲ್ ಸ್ಕ್ವೇರ್ ರೂಟ್ ಆಫ್ I1 ಪ್ಲಸ್ I2 ಮಾಡಿದ್ರೆ ತಪ್ಪು. ಒಂದು ಸಿಂಪಲ್ ಹಾಕೊಂಡು ನೋಡಿ ಬೇಕಾದ್ರೆ, ಸ್ಕ್ವೇರ್ ರೂಟ್ ಆಫ್ 4 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 9 ಅಂತ ಮಾಡಿ, 2 ಪ್ಲಸ್ 3 ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ 4 ಪ್ಲಸ್ 9 ಮಾಡಿ, 4 ಪ್ಲಸ್ 9 ಎಷ್ಟಾಯ್ತು, 13 ಆಯ್ತು. 13 ರೂಟ್ ಮಾಡಿದ್ರೆ ಬರುತ್ತಾ, ಇಲ್ಲ, ಅಂದ್ರೆ ಫ್ರಾಕ್ಷನ್ಸ್ ಬಂದ್ಬಿಡುತ್ತೆ. ಸೊ ಇದು ಬೇಸಿಕ್ಸ್ ಇವೆಲ್ಲ ಇಲ್ಲಿ ಮಾಡಬಾರ್ದು. ಮಲ್ಟಿಪ್ಲೈ ಇದ್ದ ಕಾಮನ್ ತಗೋಬಹುದು. ನಾನು ಅಲ್ಲಿ ನೀವು ಕೇಳಿದ ಆನ್ಸರ್ ಸರಿ ಇದೆ, ಏನೋ ಕ್ವಶನ್ ಸರಿ ಇದೆ. ಸ್ಕ್ವೇರ್ ರೂಟ್ ಆಫ್ I1 ಇಂಟು ಸ್ಕ್ವೇರ್ ರೂಟ್ ಆಫ್ I2 ಇತ್ತಲ್ಲ ಸರ್, ಸ್ಕ್ವೇರ್ ರೂಟ್ ಆಫ್ ಹೋಲ್ ಅಂದ್ರೆ ಒಳಗೆ I1 ಇಂಟು I2 ಮಾಡಿದ್ರೆ ಸರಿನಾ? ಸರಿ, ಅದು ಸರಿ ಇದೆ, ಬಟ್ ಈ ತರ ಮಾಡಬಾರ್ದು. ಓಕೆ, ನೆಕ್ಸ್ಟ್ ಈಗ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ I1 ಅನ್ನೋದು I ಇದೆ, I2 ಅನ್ನೋದು 4I ಇದೆ. 4 ಹೊರಗಡೆ ಬಂದ್ರೆ 2 ಆಯ್ತು. ನೋಡಿ ಈಗ ನೋಡಿ, ಇದು ಎಕ್ಸ್ ಅನ್ಕೊಳ್ಳಿ, ಇದು ಎಕ್ಸ್ ಅನ್ಕೊಳ್ಳಿ, ಎಕ್ಸ್ ಪ್ಲಸ್ 2x 3x ಅಲ್ವಾ, ಇಷ್ಟೇ ಇರೋದು. ಸರ್ ರೂಟ್ I1 ಪ್ಲಸ್ 2 ರೂಟ್ I ಬಂತು, ಇದು ರೂಟ್ I ಪ್ಲಸ್ 2 ರೂಟ್ I ಬಂತು, ಏನಿಲ್ಲ, 3 ಟೈಮ್ಸ್ ರೂಟ್ I ಇದೆ ಅದರಲ್ಲಿ ಬ್ರಾಕೆಟ್ ಒಳಗಡೆ. ಯಾರು ಮಾಡಿ ವಿಲ್ ಗೆಟ್ 3 ಸ್ಕ್ವೇರ್ ಅಂದ್ರೆ 9, ರೂಟ್ಗೆ ಸ್ಕ್ವೇರ್ ಮಾಡಿದ್ರೆ ರೂಟ್ ಹೊರಟೋಗುತ್ತೆ, 9I ಉಳ್ಕಂತ. ಎಸ್, ಓಕೆ. ಮಿನಿಮಮ್ಗೆ ಫೈಂಡ್ ಔಟ್ ಮಾಡಿ. I ಮಿನಿಮಮ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ I1 ಮೈನಸ್ ಸ್ಕ್ವೇರ್ ರೂಟ್ ಆಫ್ I2. ವರಿ ಮಾಡ್ಕೋಬೇಡಿ, ಮೈನಸ್ ಬರುತ್ತಾ ಪ್ಲಸ್ ಬರುತ್ತಾ, ಹೋಲ್ ಸ್ಕ್ವೇರ್ ಇದೆ. ಸೊ ರೂಟ್ I ಮೈನಸ್ 4 ಅನ್ನು ಹೊರಗೆ ತಗೊಂಡು ಅವಾಗ ನನಗೆ 2 ಇಂಟು ರೂಟ್ I. ಸೊ ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ, ಮೈನಸ್ I ಉಳ್ಕೊಳತ್ತಲ್ವಾ, ಸೊ ಅದ್ರ ಸ್ಕ್ವೇರ್ ಮಾಡಿದ್ರೆ I ಉಳ್ಕೊಳತ್ತೆ. ಈಗ ನಮಗೆ ಮ್ಯಾಕ್ಸಿಮಮ್ 9I, ಮಿನಿಮಮ್ I ಇದೆ. ಯಾವ್ದು ಆಪ್ಷನ್? ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. Two waves having amplitude in the ratio 5:1 produce interference. The ratio of the maximum to minimum intensity is. ಏನಾಯ್ತು ಆಪ್ಷನ್ಸ್ ನೋಡಿ. ಇಲ್ಲೊಂದು ಸಮಸ್ಯೆ ಆಯ್ತಲ್ವಾ, ಆಂಪ್ಲಿಟ್ಯೂಡ್ ಕೊಟ್ಕೊಂಡು ಅವರು ಇಂಟೆನ್ಸಿಟಿ ರೇಷಿಯೋ ಕೇಳಿದ್ದಾರೆ, ಭಾರಿ ಮೋಸ. ಏನ್ ಮಾಡೋದು ಈಗ? ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಗೊತ್ತಿದೆ ನಮ್ಗೆ, ಆರ್ ಮ್ಯಾಕ್ಸಿಮಮ್ ಈಕ್ವಲ್ ಟು A ಪ್ಲಸ್ B, ವೆರಿ ಸಿಂಪಲ್ ಗೊತ್ತಿದೆ ನಮಗೆ. ಇಂಟೆನ್ಸಿಟಿನೂ ಗೊತ್ತಿದೆ, I ಮ್ಯಾಕ್ಸಿಮಮ್ ಜಸ್ಟೇ ಮಾಡಿದ್ವಿ ನಾವು, ಸ್ಕ್ವೇರ್ ರೂಟ್ ಆಫ್ I1 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ I2 ಹೋಲ್ ಸ್ಕ್ವೇರ್. ಈ ಇಂಟೆನ್ಸಿಟಿ ಮತ್ತೆ ಆಂಪ್ಲಿಟ್ಯೂಡ್ಗೆ ರಿಲೇಷನ್ ಎಲ್ಲಿ ಗೊತ್ತಿದೆಯಾ ನಮಗೆ? ಇಲ್ಲ. ಅದಕ್ಕೆ ಏನು ಮಾಡುವ, ಎರಡು ಕಡೆ ಸ್ಕ್ವೇರ್ ಮಾಡ್ತೇನೆ. ಆರ್ ಸ್ಕ್ವೇರ್ ಮ್ಯಾಕ್ಸಿಮಮ್ ಇಸ್ ಈಕ್ವಲ್ ಟು A ಪ್ಲಸ್ B ಹೋಲ್ ಸ್ಕ್ವೇರ್. ಏನು ತಪ್ಪಿಲ್ಲಲ್ಲ, ಇದು ಬ್ರೇಕ್ ಫುಲ್ ಹೋಲ್ ಸ್ಕ್ವೇರ್, ಇದಕ್ಕೂ ಸ್ಕ್ವೇರ್. ಬಟ್ ಆ ಆಂಪ್ಲಿಟ್ಯೂಡ್ ಸ್ಕ್ವೇರ್ ಅಂದ್ರೆ ಅದು ಇಂಟೆನ್ಸಿಟಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ನಾವು. ಹಾಗಾಗಿ ನಾನೇನು ಮಾಡ್ತೇನೆ, ಈ I ಮ್ಯಾಕ್ಸಿಮಮ್ ಇತ್ತಲ್ವ, ಇದು ಸ್ಕ್ವೇರ್ ರೂಟ್ ಆಫ್ I1 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ I2 ಸ್ಕ್ವೇರ್ ಇತ್ತಲ್ವ, ಹೌದಲ್ಲ? ಇದಕ್ಕೆ ನಾನೇನು ಮಾಡ್ತೇನೆ ಕೇಳಿದ್ರೆ, I ಮ್ಯಾಕ್ಸಿಮಮ್ ಈಕ್ವಲ್ಸ್ ಟು A ಪ್ಲಸ್ B ಹೋಲ್ ಸ್ಕ್ವೇರ್ ಮಾಡಿದ್ರು. ನೋಟ್ ಮಾಡಿ ಇಟ್ಕೊಳ್ಳಿ. ಸಿನಾಪ್ಸಿಸ್ ಅಲ್ಲಿ ನಾನು ಕಂಪ್ಯಾರಿಸನ್ ಹೇಳಲಿಲ್ಲ ನಿಮಗೆ, ಆಡೋಕ್ಕಾಗುತ್ತೆ ನಿಮಗೆ, ಬಟ್ ಎಲ್ಲರಿಗೂ ಆಗ್ಲಿಕ್ಕಿಲ್ಲ ಅಂತೇಳಿ. ಈಗ ಏನಾಯ್ತು ಹಾಗಾದ್ರೆ, I ಮ್ಯಾಕ್ಸಿಮಮ್ ಅನ್ನ ಆಂಪ್ಲಿಟ್ಯೂಡ್ ಅಲ್ಲಿ ಫೈಂಡ್ ಔಟ್ ಮಾಡೋದಾದ್ರೆ A ಪ್ಲಸ್ B ಹೋಲ್ ಸ್ಕ್ವೇರ್, ಹಾಗೆ ಮಿನಿಮಮ್ ಅನ್ನ ಫೈಂಡ್ ಔಟ್ ಮಾಡೋದಾದ್ರೆ A ಮೈನಸ್ B ಹೋಲ್ ಸ್ಕ್ವೇರ್. ಇನ್ನು ಮುಂದೆ ನೀವು ಮಾಡ್ತೀರಿ ಅಲ್ವಾ, ರೇಷಿಯೋ ಫೈಂಡ್ ಔಟ್ ಮಾಡಿ ಅಂದಿದ್ದಾರೆ. ಸೊ 5:1 ಅಂದಿದ್ದಾರೆ, ಒಂದು 5 ಇದ್ರೆ ಇನ್ನೊಂದು 1 ಇರುತ್ತೆ ಅಂತ ಅರ್ಥ, ಇನ್ನೊಂದು 10 ಇದ್ರೆ ಇನ್ನೊಂದು 2 ಇರುತ್ತೆ ಅಂತ ಅರ್ಥ. ಸೊ ಅದಕ್ಕೇನು ಮಾಡುವ, A1 ಬೈ A2 ಅಂತ ತಗೊಳ್ಳಿ, ಮತ್ತು A ಬೈ B ಅಂತ ತಗೊಂಡು, ಸೊ I ಮ್ಯಾಕ್ಸಿಮಮ್ ಬೈ I ಮಿನಿಮಮ್ ಈಕ್ವಲ್ಸ್ ಟು A ಪ್ಲಸ್ B ಹೋಲ್ ಸ್ಕ್ವೇರ್ ಡಿವೈಡ್ ಬೈ A ಮೈನಸ್ B ಹೋಲ್ ಸ್ಕ್ವೇರ್. ಸೊ 5A ಪ್ಲಸ್ A ರೇಷಿಯೋ ಕೊಟ್ಟಿದಾರಲ್ಲ, ಈಗ ಮಾಡ್ಬೋದಲ್ವಾ, 5A ಪ್ಲಸ್ A ಡಿವೈಡ್ ಬೈ 5A ಮೈನಸ್ A. ಇದೇನಾಯ್ತು, 5 ಪ್ಲಸ್ 1 ಅಂದ್ರೆ 6 ಆಯ್ತು, 6A ಸ್ಕ್ವೇರ್ ಡಿವೈಡ್ ಬೈ 4A ಸ್ಕ್ವೇರ್. A ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, 6 ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು, 6/4. ಇಲ್ಲಿ ಮಾಡ್ಬೋದು 3/2, 9/4 ಅಲ್ವಾ, ಆನ್ಸರ್ ಬಂದೋಯ್ತು ನೋಡಿ, 36/16. ಸೊ ಸಿಂಪ್ಲಿಫೈ ಮಾಡಿ 9/4. ಸೊ ಕರೆಕ್ಟ್ ಆಪ್ಷನ್ ಇಸ್ ದಿಸ್ ಒನ್, 9/4, 9:4. ಓಕೆ, ನೆಕ್ಸ್ಟ್
In Young's double slit experiment, when the screen is moved away by 5 into 10 raised to minus 2 meter, fringe width changes by 3 into 10 raised to minus 5 meter. If the slits are 10 raised to minus 3 meter, small d ಅದು, then wavelength of light used, lambda find out ಮಾಡಬೇಕು ನೀವು. ಸ್ಕ್ರೀನ್ ಮೂವ್ ಮಾಡಿದರೆ ಫ್ರಿಂಜ್ ವಿಡ್ತ್ ಚೇಂಜ್ ಆಗಿದೆ. ಇದಕ್ಕೆ ಆಪ್ಷನ್ಸ್ ಏನಂದ್ರೆ ಈ ರೀತಿ ಕೊಟ್ಟಿದ್ದಾರೆ. ಇಲ್ಲಿಗ ಮಾಡೋದು ಹೇಗೆ, ಬೀಟಾ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿ ಬೈ ಡಿ, ಇದು ಒರಿಜಿನಲ್ ಸ್ಕ್ರೀನ್ ಹಿಂಗೆಲ್ಲ ಒಂದು ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡೋದು ಹಿಂಗಿತ್ತು. ನೆಕ್ಸ್ಟ್ ಏನಾಯ್ತು ಅಂದ್ರೆ ಚೇಂಜ್ ಆಯ್ತು ಫ್ರಿಂಜ್ ವಿಡ್ತ್, ಯಾಕೆಂದ್ರೆ ಡಿ ಅನ್ನ ಚೇಂಜ್ ಮಾಡಿದ್ವಿ ನಾವು, ಮೂರು ದೂರ ತಗೊಂಡೋಗಿದ್ವಿ, ಫ್ರಿಂಜ್ ವಿಡ್ತ್ ಇನ್ಕ್ರೀಸ್ ಆಗುತ್ತೆ ದೂರ ತಗೊಂಡೋದ್ರೆ. ಹಾಗಾಗಿ ಬೀಟಾ ಡ್ಯಾಶ್ ಅನ್ನೋದೇನಾಯ್ತು ಒರಿಜಿನಲ್ ಫ್ರಿಂಜ್ಗಿಂತ 3 into 10 raised to minus 5 ಎಕ್ಸ್ಟ್ರಾ ಆಗಿದೆ ನೋಡಿ, ಚೇಂಜಸ್ ಬೈ ಅಂತ ಹೇಳಿದಾಗ ಈ ರೀತಿ. ಡಿ ಕೂಡ ಏನಾಗಿದೆ 5 into 10 raised to minus 2 ಮೀಟರ್ ಮುಂದಕ್ಕೆ ತಗೊಂಡೋಗಿದ್ರಿ ನೀವು, ಇದು ಚೇಂಜ್ ಆಗಿದೆ. ಸಬ್ಸ್ಟಿಟ್ಯೂಟ್ ಮಾಡಿ ಬೀಟಾ ಡ್ಯಾಶ್ ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿ, ಬಿ ಪ್ಲಸ್ 3 into 10 raised to minus ಪಿ ಲ್ಯಾಂಬ್ಡಾ, ಬಟ್ ಡಿ ಚೇಂಜ್ ಆಗಿದೆ, ಡಿ ಪ್ಲಸ್ 5 into 10 raised to minus 2. ಇಲ್ಲಿ ಬ್ರಾಕೆಟ್ ಓಪನ್ ಮಾಡಿದ್ರೆ ಈ ಲ್ಯಾಂಬ್ಡಾ ಇಂಟು ಡಿ ಬೈ ಡಿ, ಲ್ಯಾಂಬ್ಡಾ ಡಿ ಬೈ ಡಿ ಪ್ಲಸ್ ಲ್ಯಾಂಬ್ಡಾ ಇಂಟು ಇದರೊಟ್ಟಿಗೆ ಉಳ್ಕೊಳ್ಳುತ್ತೆ ಅಲ್ವಾ. ಬೀಟಾ ಅಂದ್ರೆ ಲ್ಯಾಂಬ್ಡಾ ಡಿ ಬೈ ಡಿ, ಇದು ಕ್ಯಾನ್ಸಲ್ ಆಯ್ತು, ಇದು ಲ್ಯಾಂಬ್ಡಾ ಡಿ ಬೈ ಡಿ ಮತ್ತು ಬೀಟಾ ಸೇಮ್ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯೋದೇನು 3 into 10 raised to minus 5 equals to ಲ್ಯಾಂಬ್ಡಾ ಇಂಟು 5 into 10 raised to minus 2 ಬೈ ಡಿ. ಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ 10 raised to minus 3. ಈಗ ಲ್ಯಾಂಬ್ಡಾ ಫೈಂಡ್ ಔಟ್ ಮಾಡಿ. ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 3 into 10 raised to minus 5 into 10 raised to minus 3 ಡಿವೈಡ್ ಬೈ 5 into 10 raised to minus 2. ಏನಾಯ್ತು, -5 -3 -8, ಈ -2 ಮೇಲೆ ಬಂದರೆ +2 ಆಗುತ್ತೆ, -8 ಅಲ್ಲಿ +2 ಆದರೆ -6 ಉಳ್ಕೊಳ್ಳುತ್ತೆ. 3 ಡಿವೈಡ್ ಬೈ 5 ಅಂದರೆ 0.6 into 10 raised to minus 6. ಈಚೆ ತಗೊಬನ್ನಿ ಪಾಯಿಂಟನ್ನು, 10 raised to minus 7. ಗೊತ್ತಾಯ್ತು ಸರ್, ನ್ಯಾನೋಮೀಟರ್ ಸರ್, 600 ನ್ಯಾನೋಮೀಟರ್. ಸೊ ದಿಸ್ ಇಸ್ ದ ಆನ್ಸರ್. ಕಷ್ಟ ಆಯ್ತಾ ಇದು ಸರ್, ಇಷ್ಟೆಲ್ಲ ಮಾಡ್ಬೇಕಂತ ಹೇಳಿ ನೋಡಿ. ಇದಕ್ಕೆ ನಿಮಗೆ ಇದೊಂದು ಅರ್ಥ ಆಗಲಿ, ಇದು ಅರ್ಥ ಆದರೆ ನಾನು ಮತ್ತೊಂದು ಮೆಥಡ್ ಹೇಳ್ತೇನೆ. ಈಗ ನೋಡಿ, ಬೀಟಾ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿ ಬೈ ಡಿ. ಡೆಲ್ಟಾ ಬೀಟಾ ಚೇಂಜ್ ಇನ್ ಬೀಟಾ ಯಾವಾಗ, ಚೇಂಜ್ ಇನ್ ಕ್ಯಾಪಿಟಲ್ ಡಿ ಆದಾಗ ನೋಡಿ, ಡೆಲ್ಟಾ ಬೀಟಾ ಇಸ್ ಈಕ್ವಲ್ ಟು ಡೆಲ್ಟಾ ಡಿ ಡಿವೈಡ್ ಬೈ ಲ್ಯಾಂಬ್ಡಾ ಇಂಟು ಡೆಲ್ಟಾ ಡಿ ಡಿವೈಡ್ ಬೈ ಡಿ. ಬೀಟಾ ಚೇಂಜ್ ಇನ್ ಡೆಲ್ಟಾ, ಇದು ಕರೆಕ್ಟ್ ಇದೆ. ಚೇಂಜ್ ಇನ್ ಬೀಟಾ ಈಕ್ವಲ್ಸ್ ಟು ಲ್ಯಾಂಬ್ಡಾ ಇಂಟು ಚೇಂಜ್ ಇನ್ ಡಿ ಡಿವೈಡ್ ಬೈ ಡಿ. ಬಟ್ ಇಲ್ಲಿ ನೋಡಿ, ಈಗ ಫ್ರಿಂಜ್ ವಿಡ್ತ್ ಚೇಂಜಸ್ ಬೈ 3 into 10 raised to minus 5. ಸ್ಕ್ರೀನ್ ಇಸ್ ಮೂವ್ಡ್ ಅಂದ್ರೆ ಅದು ಚೇಂಜ್ ಮಾಡಿದ್ರಿ, ಎಷ್ಟು ಚೇಂಜ್ ಮಾಡಿದ್ರಿ, 5 into 10 raised to minus 2. ಒರಿಜಿನಲ್ ನಮ್ಗೆ ಗೊತ್ತಿಲ್ಲ, ಬಟ್ ಚೇಂಜಸ್ ಗೊತ್ತಿದೆ ನಮಗೆ, ಎರಡರೂ ಚೇಂಜಸ್ ಗೊತ್ತಿದೆ. ಸಬ್ಸ್ಟಿಟ್ಯೂಟ್ ಮಾಡಿ ಈ ರೀತಿ ಎಕ್ಸ್ಪ್ರೆಷನ್ ಬರುತ್ತೆ. ಸೊ ಲ್ಯಾಂಬ್ಡಾ ಒಂದು ಫೈಂಡ್ ಔಟ್ ಮಾಡ್ಬೇಕು ನೀವು. ಲ್ಯಾಂಬ್ಡಾ ಈಕ್ವಲ್ಸ್ ಟು ಮಾಡಿದ್ರೆ ಸೇಮ್ ಎಕ್ಸ್ಪ್ರೆಷನ್ ಅವಾಗ ನನಗೆ ಬಂತು. ಸೊ 0.6 into 10 raised to minus 6, 600 into 10 raised to minus 9 ಮೀಟರ್ ಅಂದ್ರೆ ಏನಾಯ್ತದು, 600 ನ್ಯಾನೋಮೀಟರ್. ಈಸಿ ಇತ್ತಾ? ಯಾವ್ದು ಈಸಿ ಆಯ್ತಾ ಆ ಮೆಥಡ್ ಫಾಲೋ ಮಾಡಿ. ನೆಕ್ಸ್ಟ್, ಮ್ಯಾಕ್ಸಿಮಮ್ ಡಿಫ್ರಾಕ್ಷನ್ ಟೇಕನ್ ಪ್ಲೇಸ್ ಇನ್ ಎ ಗಿವನ್ ಸ್ಲಿಟ್ ಫಾರ್, ಆಯ್ತು ವೇವ್ ಆಪ್ಟಿಕ್ಸ್ ಬಿಟ್ಟು ಮುಂದೆಲ್ಲ ಹೋಯ್ತು. ಏನು ಹೋಯ್ತು, ಮ್ಯಾಕ್ಸಿಮಮ್ ಡಿಫ್ರಾಕ್ಷನ್ ಟೇಕನ್ ಪ್ಲೇಸ್ ಇನ್ ಎ ಗಿವನ್ ಸ್ಲಿಟ್ ಫಾರ್ ಯಾವ್ದಕ್ಕಾಗುತ್ತೆ ಅಂತ ಕೇಳಿದ್ದಾರೆ. ಇಲ್ಲೆಲ್ಲೂ ವಿಸಿಬಲ್ ಲೈಟ್ ಹಾಕ್ಲಿಲ್ಲ ಅವರು, ವಿಬ್ ವೈರ್ ಬರಲ್ಲ ನಮಗೆ. ಹಾಗಾದ್ರೆ ಏನ್ ಮಾಡ್ಬೇಕು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ನಾವು ಕಲ್ತಿದ್ದೀವಿ ಸರ್, ನಮಗೆ ಗೊತ್ತು ಯಾವ್ಯಾವ ಸ್ಪೆಕ್ಟ್ರಾಗೆ ಯಾವ್ಯಾವ ವೇವ್ ಲೆಂತ್ ಫ್ರೀಕ್ವೆನ್ಸಿ ಎಲ್ಲ ಗೊತ್ತು ಸರ್ ನಮಗೆ. ವೆರಿ ಗುಡ್. ಇದರಲ್ಲಿ ಲಾಂಗೆಸ್ಟ್ ಅಂದ್ರೆ ರೇಡಿಯೋ ವೇವ್ಸ್ ಅಲ್ವಾ. ಸೊ ಹಾಗಾಗಿ ವೇವ್ ಲೆಂತ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಫ್ರಿಂಜ್ ವಿಡ್ತ್ ಗೊತ್ತಿದೆ ನಮಗೆ. ವೇವ್ ಲೆಂತ್ ಇಸ್ ಲಾಂಗರ್ ಫಾರ್ ರೇಡಿಯೋ ವೇವ್ಸ್. ಹಾಗಾದ್ರೆ ಮ್ಯಾಕ್ಸಿಮಮ್ ಡಿಫ್ರಾಕ್ಷನ್ ಈಸ್ ಫಾರ್ ರೇಡಿಯೋ ವೇವ್ಸ್. ರೇಡಿಯೋ ವೇವ್ಸ್ಗೆ ಮ್ಯಾಕ್ಸಿಮಮ್ ಡಿಫ್ರಾಕ್ಷನ್ ಆಗುತ್ತೆ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. ವಿತ್ ಅ monochromatic light, the fringe width obtained in a double slit experiment is 2 mm. ಫ್ರಿಂಜ್ ವಿಡ್ತ್ ಕೊಟ್ಟಿದ್ದಾರೆ. The whole set is immersed in water of refractive index 1.33. The new fringe width will be ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ಅಪರೇಟಸ್ ಇದೆಯಲ್ಲ, ಯಂಗ್ಸ್ ಅಪರೇಟಸ್ ಮಾಡ್ತಾ ಇದ್ರಿ ನೀವು ಲ್ಯಾಬಲ್ಲಿ ಅನ್ಕೊಳ್ಳಿ, ಫ್ರಿಂಜ್ ವಿಡ್ತ್ ಫೈಂಡ್ ಔಟ್ ಮಾಡ್ತಾ ಇದ್ರಿ, ಫೈಂಡ್ ಔಟ್ ಮಾಡ್ಕೊಂಡಿದ್ರಿ, ಬೀಟಾ ಇಸ್ ಯುವರ್ ಫ್ರಿಂಜ್ ವಿಡ್ತ್. ಒಬ್ಬ ಬಂದ್ಬಿಡ್ತು ಫಿಸಿಕ್ಸ್ ಲೆಕ್ಚರ್ ಮೇಲೆ, ಏನು ಇವ್ರು ಅವಾಗಿಂದ ಹೇಳಿದ್ದು ಹೇಳಿ ನಮ್ದು ಆ ಯಂಗ್ ಸೆಪರೇಟರ್ಸ್ ತಗೊಂಡು ಪಕ್ಕದಲ್ಲಿ ಒಂದು ನೀರಿನ ತೊಟ್ಟಿ ಇತ್ತು, ಅದ್ರಲ್ಲಿ ಮುಳುಗಿಸ್ಬಿಟ್ರಿ. ನೋಡ್ತಾ ಇದ್ರೆ ಫ್ರಿಂಜ್ ವಿಡ್ತ್ ಏನಾಗುತ್ತೆ, ಈಗ ಏನೂ ಆಗ್ಲಿಲ್ಲ, ಅಲ್ಲಿ ಹಾಳಾಗ್ಲಿಲ್ಲ, ಅಪರೇಟರ್ಸ್ ಎಲ್ಲ ಸರಿ ಇದೆ, ನೀರಿನಲ್ಲಿ ಮುಳುಗಿಸಿದ್ರಿ ನೀವು, ಫ್ರಿಂಜ್ ವಿಡ್ತ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ? ನಮ್ಗೆ ಗೊತ್ತಿದೆ ಸರ್, ಫ್ರಿಂಜ್ ವಿಡ್ತ್ ಡಿಕ್ರೀಸ್ ಆಗುತ್ತೆ. ಸರಿ, ಹಾಗಾದ್ರೆ ಎಕ್ಸ್ಪ್ರೆಷನ್ ಏನು, ಬೀಟಾ ಡ್ಯಾಶ್ ಇಸ್ ಈಕ್ವಲ್ ಟು ಬೀಟಾ ಬೈ ಎನ್. ಒರಿಜಿನಲ್ ಫ್ರಿಂಜ್ ವಿಡ್ತ್ ಡಿವೈಡ್ ಬೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಮಾಡಿದ್ರೆ ನ್ಯೂ ಫ್ರಿಂಜ್ ವಿಡ್ತ್ ಸಿಗುತ್ತೆ. ಎಷ್ಟು ಬಂತು ನ್ಯೂ ಫ್ರಿಂಜ್ ವಿಡ್ತ್? ಒರಿಜಿನಲ್ MM ಅಲ್ಲಿ ಇಟ್ಕೊಳ್ರಿ, ಯಾಕೆ SI ಮಾಡ್ತೀರಿ? ನೋಡಿ ಆಪ್ಷನ್ ನೋಡಿ ಗೊತ್ತು ಮಾಡ್ಬಿಡ್ಬೇಕು, ಮಿಲಿಮೀಟ್ರಲ್ಲಿ ಇದೆ, ಇಟ್ಕೊಳ್ಳೋಣ ನಾವು.
ಎನ್ ಅನ್ನೋದು ಯೂನಿಟ್ಲೆಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ 1.33 ಇದೆ. ಈಗ 1.33 ಸರ್ ಕ್ಯಾಲ್ಕುಲೇಟರ್ ಬೇಕು ಸರ್. 2/1.33 ಟೇಕ್ಸ್ ಟೈಮ್. ಹೌದಾ? ಅದಕ್ಕೆ ಏನು ಮಾಡ್ಬೇಕು ಗೊತ್ತಾ? 1.33 ಅಂದ್ರೆ ಏನು? 4/3 ಅನ್ನೋದು ಗೊತ್ತಲ್ಲ ತಾನೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್. ಅದು 3 ನ್ಯೂಮರೇಟರ್ ತಗೊಳ್ಳಿ, 4 ಕೆಳಗಡೆ ಇಟ್ಕೊಳ್ಳಿ, ಎಷ್ಟು ಬರುತ್ತೆ ನೋಡಿ. 3 × 2/4 ಬಂತು. 4 ಅಂದರೆ 2 1 2 2 3/2 ಬಂತು. 3/2 ಅಂದರೆ 1.5 mm. ಈ ಹಿಂದೆಲ್ಲ ಇಷ್ಟು ಈಸಿನ ಕ್ಯಾಲ್ಕುಲೇಷನ್ ಅಲ್ಲ? ಆಶ್ಚರ್ಯ ಆಗುತ್ತೆ ನಿಮಗೆ. ಪ್ರಯತ್ನ ಮಾಡಿದ್ರೆ ಎಲ್ಲವೂ ಈಸಿ. ಇದನ್ನ ಹಿಡ್ಕೊಂಡು 2 ಹಾಕೊಂಡು ಗೆರೆ ಹೊಡೆದು 1.33 ಅನ್ನೋದು 2 ಪ್ಲೇಸ್ ಆಚೆ ಹಾಕೊಂಡು 200/133 ಮಾಡಿ 1.49999 ಬರ್ತಾ ಇದೆ ಸರ್. ಎಲ್ಲೂ ಇಲ್ಲ ಆಪ್ಷನ್ಸ್. ಏನಿಲ್ಲ, ಹೀಗೆ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಕರೆಕ್ಟ್ ಆಪ್ಷನ್ ಇದಲ್ವಾ, 1.5 mm ಅಂತೇಳಿ. ಓಕೆ, ನೆಕ್ಸ್ಟ್ ಟು ಬಿ ಕಂಟಿನ್ಯೂಡ್. ಯಾಕೆಂದರೆ ನಿಮಗೆ ಇದರಲ್ಲಿ ಸಮಾಧಾನ ಆಗಲಿಲ್ಲ ಅಂದರೂ ಕಾಮೆಂಟ್ಸ್ ಮಾಡಿ, ಫುಲ್ ಸಮಾಧಾನ ಆಯಿತು ಅಂದರೂ ಕಾಮೆಂಟ್ಸ್ ಮಾಡಿ. ಬಟ್ ಏನಕ್ಕೆ ನನಗೆ ಗೊತ್ತಾ, ಕಾಮೆಂಟ್ಸ್ ಮಾಡಿ ಅನ್ನೋದು ಮತ್ತೇನಕ್ಕಲ್ಲ, ನನ್ನ ಎದುರಿಗಿಲ್ಲ, ನೀವು ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ ಅನ್ನೋದು ನನಗೆ ಗೊತ್ತಾಗಬೇಕಲ್ವ. ಅಂದರೆ ಮತ್ತೇನಾದರೂ ಚೇಂಜಸ್ ಬೇಕು, ಅಥವಾ ಏನೋ ಎಕ್ಸ್ಟ್ರಾ ಹೇಳಬೇಕು, ಏನೋ ಮಿಸ್ ಆಗಿದೆಯೋ, ಅಥವಾ ಯಾವುದೋ ಒಂದು ಡೈರೆಕ್ಟ್ ಫಾರ್ಮುಲಾ ಡೆರಿವೇಷನ್ ಬೇಕು, ಹೀಗೆಲ್ಲ ಏನೇನೋ ಡೌಟ್ಗಳು ಬರ್ತವೆ. ಬಟ್ ಅವೆಲ್ಲ ನಿಮ್ಮ ಕಡೆಯಿಂದ ಮಾಹಿತಿಗಳು ಬಂದರೆ ನಾನು ಅದಕ್ಕೆ ತಕ್ಕಾಗಿ ಮತ್ತೆ ಮುಂದಿನ ಕ್ಲಾಸಲ್ಲಿ ಅದನ್ನು ಕವರ್ ಮಾಡ್ಕೊಡ್ತೇನೆ. ಓಕೆ, ಸೊ ಇಷ್ಟು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿದ್ದೀನಿ. ಮತ್ತು ನೋಡೋಣ ಮುಂದಕ್ಕೆ ಏನು ಮಾಡೋದು ಅಂತೇಳಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.